ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನೋಡ್ತಾ ಇದ್ದೀವಿ ಟಿ ಇ ಟಿಗೆ ಸಂಬಂಧಪಟ್ಟಿರುವಂತಹ ಸಿಲೆಬಸ್ಸನ್ನು ನೋಡ್ತಾ ಇದ್ದೀವಿ. ಸ್ಪರ್ಧಾರ್ಥಿಗಳೇ ಒಂದು ನಮ್ಮದೇ ಆಗಿರುವಂಥ ಈ ಸೈಕಾಲಜಿ ಒಂದು ಪುಸ್ತಕದಲ್ಲಿ ಏನೈತಲ್ಲ, ಈ ಸೈಕಾಲಜಿ ಅನ್ನುವಂತಹ ಒಂದು ಸಬ್ಜೆಕ್ಟ್ ಏನೈತಲ್ಲ, ಅದರಲ್ಲಿ ನಾವು ನೇರವಾಗಿರುವಂತಹ ಪ್ರಶ್ನೆಗಳನ್ನು ನೋಡುವುದೇನದಲ್ಲ ಬಹಳಷ್ಟು ಕಡಿಮೆ. ಕೆಲವೊಂದು ಪ್ರಶ್ನೆಗಳು ನೇರವಾಗಿ ಬಂದಿದ್ರೆ, ಇನ್ನು ಕೆಲವೊಂದು ಪ್ರಶ್ನೆಗಳೇನಿರ್ತಾವಪ್ಪ ಅಂದ್ರೆ ಟ್ವಿಸ್ಟ್ ಮುಖಾಂತರವಾಗಿ ಕೇಳಿರ್ತಾನೆ, ಅಥವಾ ಇನ್ನು ಡೈರೆಕ್ಟಾಗಿ ಏನು ಮಾಡ್ತಾನೋ ಅಂದ್ರೆ ಕೇಳ್ತಾನೆ. ಹಾಗಾಗಿ ನಾವು ನಮ್ಮ ತಿಳುವಳಿಕೆಗೋಸ್ಕರ ಅಂತೇಳಲ್ಲ, ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ಮನೋವಿಜ್ಞಾನದ ಪ್ರಕಾರ ನಾವೇನು ಮಾಡಬೇಕಪ್ಪ ಅಂದ್ರೆ ಆ ವಿಷಯವನ್ನು ಪೂರ್ತಿಯಾಗಿ ಅರ್ಥೈಸ್ಕೋಬೇಕು ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಶ್ನೆಗಳು ಕನ್ಫ್ಯೂಸ್ ಆಗಿದ್ದರೂ ಸದ್ಯಕ್ಕೂ ಅದಕ್ಕೇನು ಮಾಡಿರಿ, ಒಂದು ಸ್ವಲ್ಪ ಸಮಯವನ್ನು ಕೊಡ್ರಿ. ಇದ್ದಂಥ ಸಮಯದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅನ್ಬೇಡ್ರಿ. ಅದಕ್ಕೇನು ಮಾಡಿರಿಪ್ಪ ಅಂದ್ರೆ ಫಾಸ್ಟೆಸ್ಟಾಗಿ ನಮಗೆ ಯಾವುದು ಸರಳವಾಗಿರುವಂತಹ ಒಂದು ಏನು ಪಾರ್ಟ್ ಇರ್ತದಲ್ಲ, ಆ ಪಾರ್ಟನ್ನು ಬೇಗವಾಗಿ ಮುಗಿಸ್ರಿ. ಇನ್ನು ಉಳಿದಂತಹ ಕಠಿಣವಾಗಿರುವಂಥ ಪ್ರಶ್ನೆಗಳನ್ನು ಏನು ಮಾಡಿರಿಪ್ಪ ನಂತರದಲ್ಲಿ ಅವುಗಳನ್ನು ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ರಿ ಅಂಥೇಳಿ ಹೇಳ್ತೀನಿ. ಹಾಗಾದರೆ ನಾವು ನೋಡ್ತಿದ್ದೀವಿ ಇಂದು ಮನೋವಿಜ್ಞಾನದಲ್ಲಿ ಬರುವಂಥದ್ದಾದರೆ ಪೆಡಾಲಜಿ ಅಂತೇಳಿ ಏನು ಕರಿತೀವಲ್ಲ, ಈ ಪೆಡಾಲಜಿ ಒಳಗೆ ಬರುವಂತಹ ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗಿನ ಅದರ ಸಂಬಂಧವನ್ನು ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಆ ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗಿನ ಸಂಬಂಧ ನೋಡೋದಕ್ಕಿಂತ ಪೂರ್ವದಲ್ಲಿ ನಾವೇನು ಮಾಡೋಣ, ವಿಕಾಸದ ಪರಿಕಲ್ಪನೆಯನ್ನು ನೋಡೋಣ. ಅದ್ರ ಜೊತೆಗೆ ವಿಕಾಸಕ್ಕೂ ಮತ್ತು ಬೆಳವಣಿಗೆಗೂ ಇರುವಂತಹ ಸಂಬಂಧಗಳನ್ನು ನೋಡೋಣ. ಅದಾದ ನಂತರ ಕಲಿಕೆಯೊಂದಿಗೆ ವಿಕಾಸದ ಸಂಬಂಧ ಸಾಧ್ಯ ಅದ ಅಂತೇಳಿ. ಹೌದಾ? ವ್ಯಕ್ತಿ ಇದ್ದ ಮಾತ್ರ ಏನಾಗ್ತದೆ, ಬೆಳವಣಿಗೆ ಮತ್ತು ವಿಕಾಸ ಎರಡೂ ಸಾಧ್ಯ ಅದ. ವಿಕಾಸ ಇದ್ದು ಬೆಳವಣಿಗೆ ಇರಲಿಲ್ಲಪ್ಪ ಅಂದ್ರೆ ಹಾಗಾಗಿ ನಾವೇನು ನೋಡೋಣ ಅಂದ್ರೆ, ಮೊದಲು ಬೆಳವಣಿಗೆ ಮತ್ತು ವಿಕಾಸದ ಕಲ್ಪನೆಯನ್ನು ತಿಳಿದುಕೊಳ್ಳೋಣ. ಅದಾದ ನಂತರ ಏನು ಮಾಡೋಣಪ್ಪ ಅಂದ್ರೆ ವಿಕಾಸದೊಂದಿಗೆ ಕಲಿಕೆಯ ಸಂಬಂಧವನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತೀವಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನೋಡಿ, ನಾವು ಹೇಳ್ತೀವಿ ಮಾನವನ ಜೀವನದಲ್ಲಿ ಉಂಟಾಗುವ ಬದಲಾವಣೆಯನ್ನು ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಒಬ್ಬ ಮಾನವ ಇದ್ನಪ್ಪ ಅಂದ್ರೆ ಆ ಮಾನವನ ಜೀವನದಲ್ಲಿ ಏನೇನು ಬದಲಾವಣೆಗಳು ಉಂಟಾಗ್ತಾವಲ್ಲ, ಆ ಬದಲಾವಣೆಗಳು ಏನದಾವ ಅಂದ್ರೆ ಬೆಳವಣಿಗೆ ಅಂತೇಳಿ ಕರಿತೀವಿ. ಬೆಳವಣಿಗೆ ಮತ್ತು ವಿಕಾಸ ಅಂತೇಳಿ ಏನು ಮಾಡ್ತೀವಿ ಅಂದ್ರೆ ಗುರುತಿಸ್ತೀವಿ ಸ್ನೇಹಿತರೆ. ಹಾಗಾದರೆ ಕೆಲವು ಬದಲಾವಣೆಗಳೇನಾಗ್ತಾವೆ ಬೆಳವಣಿಗೆಗೆ ಸಂಬಂಧಿಸಿರ್ತದೆ, ಕೆಲವೊಂದಿಷ್ಟು ಬದಲಾವಣೆಗಳು ಬೆಳವಣಿಗೆಗೆ ಸಂಬಂಧಿಸಿದ್ರೆ ಇನ್ನು ಕೆಲವೊಂದಿಷ್ಟು ಬದಲಾವಣೆಗಳೇನಿರ್ತಾವಪ್ಪ ಅಂದ್ರೆ ವಿಕಾಸಕ್ಕೆ ಸಂಬಂಧಿರ್ತದೆ. ಹಾಗಾದ್ರೆ ವಿಕಾಸ ಮತ್ತು ಬೆಳವಣಿಗೆಗೆ ಇರುವಂಥ ಸಂಬಂಧ ಏನ್ರಿ, ವ್ಯತ್ಯಾಸಗಳು ಏನಪ್ಪ ಅಂದ್ರೆ ನಾವಿಷ್ಟು ತಿಳ್ಕೊತೀವಿ. ಬೆಳವಣಿಗೆ ಅಂದ್ರೂ ಒಂದೇ ಅರ್ಥ ಕೊಡ್ತದೆ, ವಿಕಾಸ ಅಂದ್ರೂ ಸದ್ಯಕ್ಕೂ ಒಂದೇ ಅರ್ಥ ಕೊಡ್ತದೆ. ವಿಕಾಸ ಅಂದ್ರೂ ವಿಕಾಸ ಒಂದೋದು, ಬೆಳವಣಿಗೆ ಅಂದ್ರೆ ಬೆಳವಣಿಗೆ ಒಂದೋದು. ಹೌದಾ? ಹಂಗಲ್ಲ. ಬೆಳವಣಿಗೆಯಪ್ಪ ಅಂದ್ರೆ ನಾವು ನೋಡ್ತೀವಿ ವ್ಯಕ್ತಿ ಎತ್ತರ ಆಗೋದು, ಗಿಡ್ಡಾಗೋದು, ಇಂಥ ವಸ್ತುಗಳಾಗಿರ್ಬೋದಾ. ವಿಕಾಸ ಅಂದ್ರೆ ಅವನ ಬೌದ್ಧಿಕ ಮಟ್ಟ ಏನು ಬೆಳವಣಿಗೆ ಆಗ್ತದಲ್ಲ ಅದು. ಹಾಗಾಗಿ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಕೂದಲೆಳೆಯಷ್ಟು ಏನದಪ್ಪ ಅಂದ್ರೆ ವ್ಯತ್ಯಾಸಗಳನ್ನು ನಾವೇನು ಮಾಡ್ತೀವಿ, ಕಾಣ್ತೀವಿ. ಹಾಗಾದ್ರೆ ಆ ಒಂದು ಅರ್ಥವನ್ನು ನೋಡ್ತಿರ್ತೀವಲ್ಲ, ಮಗುವಿನ ಭೌತಿಕ ಜೀವನವನ್ನು ನೋಡ್ರಿ. ನಾವು ಸಾಮಾನ್ಯವಾಗಿ ಒಂದು ಮಗು ಇತ್ತು ಅಪ್ಪ ಅಂದ್ರೆ ಆ ಮಗುವಿನ ಭೌತಿಕ ಜೀವನ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತದ. ನಮಗೆ ಕಾಣುವಂತಹ ಜೀವನ ಎಲ್ಲಿಂದ ಚಾಲು ಆಗ್ತದೆ, ಅವನ ಒಂದು ಪ್ರಾಪಂಚಿಕ ಜೀವನ ಎಲ್ಲಿಂದ ಚಾಲು ಆಗ್ತದಪ್ಪ ಅಂದ್ರೆ ತಾಯಿಯ ಗರ್ಭದಿಂದ ಏನಾಗ್ತದೆ ಪ್ರಾರಂಭವಾಗ್ತದೆ ಅಂಥೇಳಿ ನಾವು ತಿಳ್ಕೊತೀವಿ. ಎಲ್ಲಿಂದ ಪ್ರಾರಂಭ ಆಗ್ತದೆ, ಒಬ್ಬ
ಮಗುವಿನ ಭೌತಿಕ ಜೀವನವು ಮಗುವಿನ ಬೆಳವಣಿಗೆ ನೋಡ್ರಿ, ಮಗುವಿನ ಬೆಳವಣಿಗೆ ಎಲ್ಲಿಂದ ಪ್ರಾರಂಭ ಆಗ್ತದೋ ಅಂದ್ರೆ ತಾಯಿಯ ಗರ್ಭದಿಂದ ಏನಾಗ್ತದೆ ಪ್ರಾರಂಭ ಆಗ್ತದೆ ಅಂತೇಳಿ ತಿಳ್ಕೊತೀವಿ. ಸೊ ಇದರ ಜೀವಿತ ವಸ್ತುಗಳಂತೆ ನೋಡ್ರಿ, ಬೇರೆ ಆಗಿರುವಂತಹ ವಸ್ತುಗಳಂತೆ ಸದ್ಯಕ್ಕೂ ಕ್ರಮೇಣ ವಿಕಾಸನ ಹೊಂದುತ್ತದೆ, ಪಕ್ವತೆಯ ಕಾಲವನ್ನು ಏನು ಮಾಡ್ತದ ಅದು ಪಡಿತದ ಅಂತೇಳಿ. ಸೊ ಹಾಗಾದ್ರೆ ಏನ್ರಿ ಇದು ನೋಡ್ರಿ, ಒಂದು ಮಗು ತಾಯಿಯ ಗರ್ಭದಲ್ಲಿ ತೋಪ ಅಂದ್ರೆ ಮೊದಲನೇದಾಗಿ ಏನು ಬೆಳೀತದ, ಅದರ ತಲೆ ಬೆಳೀತದ, ಹೌದಾ, ಅಂದರೆ ಸಿರ ಬೆಳೀತದ ಅಂತ ಹೇಳ್ತೀವಿ. ಅದಾದ ನಂತರ ಪ್ರತಿಯೊಂದು ಅಂಗಗಳೇನಾಗ್ತವು ಆ ಸಣ್ಣದಾಗಿರುವಂಥ ಬೆಳವಣಿಗೆಯನ್ನು ಕಾಣ್ತೀವಿ. ಮುಂದೆ ಮಗು ತಾಯಿಯ ಗರ್ಭದಿಂದ ಆಚೆಗೆ ಬಂದ ನಂತರ ಉಳಿದ ಜೀವಿಯಂತೆ ಇತರ ಜೀವಿಯಂತೆ ಅದೇನಾಗ್ತದಪ್ಪ ಅಂದ್ರೆ ತನ್ನದೇ ಆಗಿರುವಂಥ ಬೆಳವಣಿಗೆಯನ್ನು ಹೊಂದದ, ವಿಕಾಸವನ್ನು ಏನು ಮಾಡ್ತದೆ ಕಾಣ್ತದ ಅಂಥೇಳಿ. ಅದು ಸಂಬಂಧಿಕರನ್ನು ಗುರುತಿಸೋದಾಗಿರ್ಬೋದು, ಅಥವಾ ಜ್ಞಾನವನ್ನು ಪಡೆಯೋದಾಗಿರ್ಬೋದು, ಅಥವಾ ಕ್ರಿಯೆಯನ್ನು ಮಾಡುವಂಥದ್ದಾಗಿರ್ಬೋದು, ಅಥವಾ ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ಏನು ಮಾಡೋದು ಗುರುತಿಸೋದಾಗಿರ್ಬೋದು. ಹೀಗೆ ಹಲವಾರು ರೀತಿಯಾದಂಥ ವಿಕಸನವನ್ನು ಪಡಿತದಲ್ಲ, ಆ ಪಕ್ವತೆಯ ಕಾಲವನ್ನು ಏನು ಮಾಡ್ತದೆ ಪಡಿತದ. ಅದು ಕೊನೆಯಲ್ಲಿ ಏನಾಗ್ತದೆ ಕ್ರಮೇಣವಾಗಿ ಕ್ಷೀಣವಾಗುವುದು ಸದ್ಯಕ್ಕೂ ಉಂಟಾಗ್ತದೆ. ನೋಡ್ರಿ, ವಿಕಸನ ಹೊಂದದ, ಆದರೆ ಹಾಕೋತ್ ಬರ್ತದ ಅಂತೇಳಿ, ಅಂದರೆ ಭೌತಿಕ ನೆನಪಿನ ಶಕ್ತಿ ಏನಾಗ್ತದೆ ಅಂದರೆ ಕಡಿಮೆ ಹಾಕೋತ್ ಹೋಗ್ತದ ಅಂತೇಳಿ ನಾವೇನು ಮಾಡ್ತೀವಿ ಗುರುತಿಸ್ತೀವಿ ಅಂತೇಳಿ ನೋಡ್ತೀವಿ. ಹಾಗಾದ್ರೆ ಮೊದಲು ಬೆಳವಣಿಗೆ ಹೊಂದುತ್ತದೆ, ಅದಾದ ಮೇಲೆ ವಿಕಾಸ ಹೊಂದುವುದು ಪ್ರತಿಯೊಂದು ಜೀವಿಯ ಲಕ್ಷಣವಾಗಿದೆ. ಸೊ ಪ್ರಪ್ರಥಮವಾಗಿ ಏನು ಮಾಡ್ತೀವಿ ನಾವು ಬೆಳವಣಿಗೆ ಹೊಂದುತ್ತೀವಿ, ಹೌದಾ, ಬೆಳವಣಿಗೆ ಹೊಂದುತ್ತೀವಿ, ನಂತರ ಏನಾಗ್ತದಪ್ಪ ಅಂದ್ರೆ ವಿಕಸನ ಆಗ್ತದೆ. ಸೊ ಬೆಳವಣಿಗೆ ಹೆಂಗೆ ಆಗ್ತದೆ ರೀ ಸರ? ನೋಡ್ರಿ, ಈಗ ನಾವು ಇದೀವಿ ಅಂತ ಇಟ್ಕೊಳ್ಳೋಣ, ನಮ್ಮದೇ ಆಗಿರುವಂಥ ಕೈ ಕಾಲುಗಳು ಕಣ್ಣುಗಳು ಮೂಗುಗಳು ಅದಾವು, ಕಿವಿ ಅದಾವು, ಅಥವಾ ನಮ್ಮನ್ನು ಗುರುತಿಸುವಂಥ ಬಣ್ಣ ಆಗಿರ್ಬೋದು. ಪ್ರತಿಯೊಂದು ಏನಾಗ್ತದಪ್ಪ ಅಂದ್ರೆ ಬೆಳವಣಿಗೆ ಅಂತೇಳಿ ಗುರುತಿಸ್ಕೋತೀವಿ. ನಮ್ಮ ಕಣ್ಣಿಗೆ ಏನು ಕಾಣಿಸ್ತದೋ ಅದು ಬೆಳವಣಿಗೆ. ಮನುಷ್ಯನ ಕಣ್ಣಿಗೆ ಕಾಣಿಸುವಂತಹ ಗಿಡ್ಡ ಆಗಿರ್ಬೋದು, ಎತ್ತರ ಆಗಿರ್ಬೋದು, ಗಿಡ್ಡ ಆಗಿರ್ಬೋದು, ದಪ್ಪ ಆಗಿರ್ಬೋದು, ಬೇರೆ ಬೇರೆ ಆಗಿರುವಂಥ ದೈಹಿಕವಾಗಿರುವಂಥ ವ್ಯತ್ಯಾಸಗಳೇನದಾವಲ್ಲ, ಆ ವ್ಯತ್ಯಾಸಗಳೇನದಾವಪ್ಪ ಅಂದ್ರೆ ಅವು ಬೆಳವಣಿಗೆ ಅಂತೇಳಿ ಗುರುತಿಸ್ಕೊಂಡ್ವಿ. ಹಾಗಾದ್ರೆ ವಿಕಸನ ಅಂದ್ರೆ ಮನುಷ್ಯನಿಗೆ ಕಾಣದೇ ಇರುವಂತಹ ದೃಶ್ಯಗಳನ್ನು ನೋಡ್ತೀವಲ್ಲ, ಅದು ವಿಕಸನ. ನಮ್ಮ ಬುದ್ಧಿಶಕ್ತಿ, ನಮ್ಮ ಮನೋಭಾವನೆ, ಆಮೇಲೆ ನಮ್ಮ ತಾರ್ಕಿಕ ಯೋಚನೆಗಳು, ನಮ್ಮ ಮಾನಸಿಕ ಶಕ್ತಿ ಏನಾದ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಅವೆಲ್ಲವೂ ಏನದ ಅಂದ್ರೆ ವಿಕಸನ ಅಂತೇಳಿ ನಾವು ಗುರುತಿಸ್ಕೋತೀವಿ. ಹಾಗಾಗಿ ಮೊದಲು ಬೆಳವಣಿಗೆ ಹೊಂದುತ್ತದೆ, ನಂತರ ವಿಕಸನ ಹೊಂದೋದು ಏನೈತಿ ಪ್ರತಿಯೊಂದು ಜೀವಿಯ ಲಕ್ಷಣ ಅಂತೇಳಿ ಮಾಡ್ತೀವಿ, ಗುರುತಿಸ್ಕೋತೀವಿ ಸ್ನೇಹಿತರೆ. ಸೊ ಮುಂದೆ ನೋಡೋಣ. ನಾವು ಉದಾಹರಣೆಗಾಗಿ ನೋಡಬೇಕಾಗಿತ್ತುಪ್ಪ ಅಂದರೆ ಹೇಳ್ತೀವಿ ದೈಹಿಕವಾಗಿರುವಂಥ ಬೆಳವಣಿಗೆ ಅಂತೇಳಿ ನೋಡ್ತೀವಿ. ದೈಹಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು, ಅಥವಾ ಭಾಷಾತ್ಮಕವಾಗಿರುವಂಥ ಇನ್ನೂ ಮುಂತಾದ ರೀತಿಯಾಗಿರುವಂಥ ಬೆಳವಣಿಗೆಯನ್ನು ವಿಕಸನವನ್ನು ನಾವು ನೋಡ್ತೀವಿ. ದೈಹಿಕ ಅಂದರೆ ನಾವೇನ್ಲಿಗೆ ಬರ್ತೀವಿ ಬೆಳವಣಿಗೆಗೆ ಬಂದೆವು. ಸಾಮಾಜಿಕ ಅಪ್ಪ ಅಂದ್ರೆ ಅದು ವಿಕಸನಕ್ಕೆ ಬರ್ತದೆ. ಮಾನಸಿಕ ಅಂದ್ರೆ ಆ ಬೆಳವಣಿಗೆ ಮತ್ತು ವಿಕಸನದ ನಡುವೆ ಇರುವಂತಹ ಒಂದು ಸಂಬಂಧವನ್ನು ನಾವೇನು ಮಾಡ್ತೀವಿ ಗುರುತಿಸ್ಕೋತೀವಿ. ಸೊ ಹಾಗಾದ್ರೆ ನೋಡ್ತೀವಿ ಬೆಳವಣಿಗೆ ಅಂದರೆ ಏನು ಅನ್ನೋದನ್ನು ನೋಡೋಣ. ನಾನಿಲ್ಲಿ 3 ಡೆಫಿನಿಷನ್ಗಳನ್ನು ವಿವರಣೆ ಮಾಡ್ಕೋತ ಹೋಗ್ತೀನಿ, ಹೌದಾ. 3 ಡೆಫಿನಿಷನ್ಗಳನ್ನು ಮಾತ್ರ ನಾನೇನು ಮಾಡ್ತೀನಿ ವಿವರಣೆಯನ್ನು ಮಾಡ್ತೀನಿ. ಸೊ ಬೆಳವಣಿಗೆ ಅಂದರೆ ಏನು ಅಂದ್ರೆ ನಾವು ಹೇಳ್ತೀವಿ ಒಂದನೇದಾಗಿ, ಸೊ ನಾವು ಮೊದಲನೇ ಡೆಫಿನಿಷನ್ ಒಳಗೆ ನೋಡ್ತೀವಿ ಬೆಳವಣಿಗೆಯಪ್ಪ ಅಂದ್ರೆ ಭೌತಿಕ ಪರಿವರ್ತನೆಗೆ ಸಂಬಂಧಿಸಿದ್ದಾಗಿದೆ. ಇದೇನದ ಭೌತಿಕ ಪರಿವರ್ತನೆಗೆ ಸಂಬಂಧಿಸಿದ್ದಾಗಿದೆ. ಆದರೆ ವ್ಯಕ್ತಿಯ ತೂಕ ಆದರೆ ಅಲ್ಲ ಅಂದರೆ ವ್ಯಕ್ತಿಯ ತೂಕ, ಗಾತ್ರ, ಬಣ್ಣ ಹಾಗೂ ಆಕಾರದಲ್ಲಾಗುವ ಬದಲಾವಣೆಯಾಗಿದೆ ಅಂತ ಹೇಳ್ತೀವಿ. ನೋಡ್ರಿ, ಭೌತಿಕ ಪರಿವರ್ತನೆಗೆ ಸಂಬಂಧಿಸಿದ್ದಾಗಿದೆ. ನಾವು ಬಾಹ್ಯ ಕ್ರಿಯೆಗಳಿಗೆ ಏನದ ಅದು ಸಂಬಂಧಿಸಿದೆ, ವ್ಯಕ್ತಿಯ ಬಾಹ್ಯ ಕ್ರಿಯೆಗಳಿಗೆ ಅದೇನಾಗ್ತದೆ ಸಂಬಂಧಿಸಿದೆ. ಹಾಗಾದ್ರೆ ಅಂತಹ ಸಂಬಂಧಗಳು ಹೆಂಗಿರ್ತದೋ ಅಂದ್ರೆ ಒಬ್ಬ ವ್ಯಕ್ತಿಯ ತೂಕ ಆಗಿರ್ಬೋದು, ಅವ 50 ಕಿಲೋ ಆಗಿರ್ಬೋದು, 20 ಕಿಲೋ ಆಗಿರ್ಬೋದು, 60 ಕಿಲೋ ಆಗಿರ್ಬೋದು, ಅಥವಾ 1 ಕ್ವಿಂಟಲರೇ ಇರಲಕ್ಕ, 1 ಜ್ವಾಳದ ಚೀಲರೇ ಇರಲಿ, ಒಟ್ಟು ಏನು ಮಾಡೋದು ಅವನ ತೂಕ, ಅವ ದಪ್ಪರೇ ಇರಲಿ. ಗಾತ್ರ ಆಗಿರ್ಬೋದು, ಅವನ ಗಾತ್ರ ಅಂದ್ರೆ ನೋಡ್ರಿ, ಅವ ದಪ್ಪರೇ ಇರ್ಬೋದು, ಸೊಟ್ಟರೇ ಇರ್ಬೋದು, ಉದ್ದರೇ ಇರ್ಬೋದು, ಗಿಡ್ಡರೇ ಇರ್ಬೋದು,
ಇಲ್ಲ ಬೇಡ ಅವ ಅಂಗವೈಕಲ್ಯದಿಂದಲೇ ಇರ್ಬೋದು, ಅಥವಾ ಏನಂತಿರಲ್ಲ ಬೇರೆ ಬೇರೆ ಆಗಿರುವಂಥ ನ್ಯೂನತೆಗಳನ್ನು ಹೊಂದಿರ್ಬೋದು. ಅಂದರೆ ಒಟ್ಟಿನಲ್ಲಿ ಅವನ ಗಾತ್ರವನ್ನು ಏನು ಮಾಡ್ತೀವಿ ನಾವು ಇಲ್ಲಿ ಗುರುತಿಸ್ಕೋತೀವಿ. ಅವನ ತೂಕ, ಅವನ ಗಾತ್ರವನ್ನು ನಾವು ನೋಡ್ತೀವಿ. ಅದ್ರ ಜೊತೆಗೆ ಅವನ ಬಣ್ಣವನ್ನು, ವ್ಯಕ್ತಿಯ ಬಣ್ಣವನ್ನು, ಬಣ್ಣ ಹೆಂಗದ ರೀ, ಬ್ಯೂಟಿಫುಲ್ ಅದನ, ನೋಡಲಿಕ್ಕೆ ಸುಮಾರು ಅದನ, ಕಂದು ಬಣ್ಣದ ಅನ್ನುವಂಥ ವಿಚಾರಗಳನ್ನು ಏನು ಮಾಡ್ತೀವಿ ನಾವಿಲ್ಲಿ ತಿಳ್ಕೊತೀವಿ ಅಂತೇಳಿ. ಇನ್ನು ಆಕಾರದಲ್ಲಾಗುವಂತಹ ಬದಲಾವಣೆ ಆಗಿರ್ಬೋದು. ಆಕಾರದಲ್ಲಿ ಏನಪ್ಪ ಅಂದ್ರೆ ಅವನ ಮುಖ ತುಂಬ ಮಡುವೆಗಳಿರ್ಬೋದು, ಅಥವಾ ಬೇರೆ ಬೇರೆ ಆಗಿರುವಂತಹ ಒಂದು ಕಣ್ಣಿನ ರಚನೆ ಆಗಿರ್ಬೋದು, ಅಥವಾ ದೈಹಿಕವಾಗಿರುವಂಥ ರಚನೆ ಆಗಿರ್ಬೋದು. ಮೂಗು ಚಪ್ಪುಟ್ಟಿದ್ದು, ಮೂಗ ಗುಂಡಕ್ಕಿದ್ದು, ಬಾಯೆಲ್ಲ ಚಪ್ಪಟ್ಟಿರ್ಬೋದು. ಬೇರೆ ಬೇರೆ ಆಗಿರುವಂಥ ಆಕಾರದಲ್ಲಿರುವಂಥ ಬದಲಾವಣೆಗಳನ್ನು ನಾವೇನು ಮಾಡ್ತೀವಿ, ಬೆಳವಣಿಗೆ ಅಂತೇಳಿ ಕರಿತೀವಿ. ಆ ಬದಲಾವಣೆ ಏನಾಗ್ಯದ, ಬೆಳವಣಿಗೆ ಆಗಿದೆ ಅಂತೇಳಿ ನಾವು ಗುರುತಿಸ್ಕೋತೀವಿ ಸ್ನೇಹಿತರೆ. ಸೊ ಮುಂದೆ ನೋಡೋಣ. ಇನ್ನೊಂದು ಹೇಳ್ತೀವಿ, ಜೀವಿಯಲ್ಲಿ ವೀಕ್ಷಿಸಬಲ್ಲ. ಏನಂತೀವಿ, ಜೀವಿಯಲ್ಲಿ ವೀಕ್ಷಿಸಬಲ್ಲ. ನೋಡ್ರಿ, ಜೀವಿಯಲ್ಲಿ ವೀಕ್ಷಿಸಬಲ್ಲ, ಅಳತೆ ಮಾಡಬಲ್ಲ, ಪರಿಮಾಣಾತ್ಮಕ ಕೋಶ ವಿಭಜನೆಯನ್ನು ಬೆಳವಣಿಗೆ ಅಂತೇಳಿ ನಾವೇನು ಮಾಡ್ತೀವಿ, ಗುರುತಿಸ್ಕೋತೀವಿ. ಜೀವಿಯನ್ನು ವೀಕ್ಷಿಸಬಲ್ಲ. ವೀಕ್ಷಿಸಬಲ್ಲ ಅಂದ್ರೆ ನೋಡಬಲ್ಲ. ಹೌದ್ರಾ, ನೋಡುವುದು. ಹೆಂಗೆ ನೋಡೋದು, ವೀಕ್ಷಿಸೋದು. ಅವ ಯಾವ ರೀತಿ ಆಗ್ಯದನಪ್ಪ, ಅವ ಗಿಡ್ಡ, ಹೇಳಿದ್ನಲ್ಲ ಆಗಲೇ ಹೇಳಿದಲ್ಲ ನಿಮ್ಗೆ, ಗಿಡ್ಡದನೋ, ಏನು ಉದ್ದದನೋ, ಬೆಳ್ಳಗದನೋ, ಕಪ್ಪಗದನೋ, ಅಥವಾ ಬೇರೆ ಬೇರೆ ಆಗಿರುವಂತಹ ಒಂದು ವಿನ್ಯಾಸವನ್ನು ಹೊಂದಾನೋ, ಅದನ್ನು ವೀಕ್ಷಿಸೋದು. ಆ ವ್ಯಕ್ತಿಯನ್ನು ವೀಕ್ಷಣೆ ಮಾಡೋದು. ಹೌದಾ. ಅದಾದ ನಂತರ ಅಳತೆ ಮಾಡಬಲ್ಲ. ಅಳತೆ ಮಾಡಬಲ್ಲ ಅಂದ್ರೆ ಆತನನ್ನು ಗುರುತಿಸಬಲ್ಲ. ಹೌದಾ. ಅವ ಯಾವ ರೀತಿಯಾಗಿ ಅದನಪ್ಪ, ಎಷ್ಟು ಫೂಟ್ ಅದನ, 5 ಫೂಟ್ ಅದನ, ಏನು 6 ಫೂಟ್ ಅದನೋ, ಏನು 8 ಫೂಟ್ ಅದನೋ, ಏನು 20 ಫೂಟ್ ಅದನೋ. ಸರ ಸುಮ್ಕೊಂಡ್ರಲ್ಲಿ ಮಜಾಕ್ ಮಾಡ್ತಿರಲಿ, ಇಟ್ಟು ಹತ್ರ ಮನುಷ್ಯನೇ ಇಲ್ಲ. ಸುಮ್ಮನೆ ಹೇಳ್ದವ ನಿಮಗೆ ಗುರುತಿಸ್ಲಕ್ಕ. ಒಟ್ಟು ಗುರುತಿಸ್ಲಕ್ಕ ನಮಗೇನು ಬೇಕಲ್ಲ, ಅಳತಿ ಮಾಡ್ಬೇಕಲ್ಲ ಅವನ್ನ. ಮಾಡಬಲ್ಲ. ಹಾಗೂ ಪರಿಮಾಣಾತ್ಮಕ ಕೋಶ ವಿಭಜನೆಯನ್ನು ಬೆಳವಣಿಗೆ ಅಂತೇಳಿ ಕರಿತೀವಿ. ಕೋಶ ವಿಭಜನೆ ಅಂದ್ಕೂಡಲೇ ಗೊತ್ತಾಗ್ತದೆ, ವ್ಯಕ್ತಿಯಲ್ಲಿ ಆಗುವಂತಹ ಬದಲಾವಣೆಯನ್ನು ನಾವೇನು ಮಾಡ್ತೀವಿ, ಅವುಗಳನ್ನು ಬೆಳವಣಿಗೆ ಅಂತೇಳಿ ಏನು ಮಾಡ್ತೀವಿ, ಗುರುತಿಸ್ಕೋತೀವಿ ಸ್ನೇಹಿತರೆ. ಸೊ ಮುಂದೆ ಮೂರನೇದಾಗಿ ನೋಡ್ತಾ ಇದ್ದೀವಿ, ವ್ಯಕ್ತಿಯೊಬ್ಬನ ದೈಹಿಕ ಸಂರಚನೆಯಲ್ಲಿ ಉಂಟಾಗುವ ಹೆಚ್ಚಳವನ್ನು ಬೆಳವಣಿಗೆ ಅಂತೇಳಿ ಗುರುತಿಸ್ತೀವಿ. ಈ ಮೂರೂ ಡೆಫಿನಿಷನ್ ಏನದಾವಲ್ಲ ಸೇಮ್ ಅದಾವ. ಹೌದಾ. ಈ ಮೂರು ಡೆಫಿನಿಷನ್ ಏನದಾವು ಸೇಮ್ ಅದಾವು. ಸ್ವಲ್ಪ ಸ್ವಲ್ಪ ವಿವರಣೆಯೂ ಸದಕ್ಕೂ ಏನದಾವು ಚೇಂಜ್ ಅದಾವು ಅಂತೇಳಿ. ಅಂದರೆ ಭಾಷೆ ಮಾತ್ರ, ಬರವಣಿಗೆ ಶೈಲಿ ಮಾತ್ರ ಬದಲಾವಣೆ ಆದ ಹೊರತು ಅದರಲ್ಲಿರುವಂಥ ಅರ್ಥ ಏನದ ಅಂದ್ರೆ ಎಲ್ಲವೂ ಒಂದೇ ಆಗಿದೆ. ನೋಡ್ರಿ, ವ್ಯಕ್ತಿಯೊಬ್ಬನ ದೈಹಿಕ ಸಂರಚನೆಯಲ್ಲಿ, ಹೌದಾ, ದೈಹಿಕ ಸಂರಚನೆ ಅಂದ್ರೆ ತೂಕ ಬಂತು, ಗಾತ್ರ ಬಂತು, ಬಣ್ಣ ಬಂತು, ಆಕಾರ ಬಂತು. ಜೀವಿ ಅಂದರೆ ವೀಕ್ಷಿಸಬಲ್ಲ, ನೋಡ್ಬೋದಾಗಿತ್ತು. ತೂಕ ಆಗಿರ್ಬೋದು, ಗಾತ್ರ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಆಕಾರ ಆಗಿರ್ಬೋದು. ಅಳತೆ ಮಾಡಬಲ್ಲ, ತೂಕವನ್ನು ಅಳತೆ ಮಾಡ್ತೀವಿ, ಗಾತ್ರವನ್ನು ಅಳತೆ ಮಾಡ್ತೀವಿ, ಬಣ್ಣ ಯಾವುದಾಗಿದೆ ಅನ್ನುವಂಥದ್ದನ್ನು ಏನು ಮಾಡ್ತೀವಿ, ಕಣ್ಣಿನಿಂದ ಅಳತೆ ಮಾಡ್ತೀವಿ. ಅವನ ಆಕಾರವನ್ನು ನಾವೇನು ಮಾಡ್ತೀವಿ, ಗುರುತಿಸ್ತೀವಿ, ಅದನ್ನು ಅಳತೆ ಮಾಡ್ತೀವಿ ಅಂತೇಳಿ. ಪರಿಮಾಣಾತ್ಮಕವಾಗಿರುವಂಥ ಕೋಶ ವಿಭಜನೆ, ಬೆಳವಣಿಗೆ ಆಗಬೇಕಾಗಿತ್ತು ಅಂದ್ರೆ ಅವ ಗಂಡದನೋ ಏನು ಹೆಣ್ಣದನೋ ಅನ್ನುವಂಥ ವಿಚಾರವನ್ನು ನೋಡ್ತೀವಲ್ಲ, ಅವೆಲ್ಲವನ್ನು ಏನಾಗ್ತಾವೆ ಅಂದರೆ ಬೆಳವಣಿಗೆಯಲ್ಲಿ ಬರ್ತದೆ. ಹಾಗಾದ್ರೆ ಇಲ್ಲಿನೂ ಹೇಳ್ತದೆ, ವ್ಯಕ್ತಿಯೊಬ್ಬನ ದೈಹಿಕ ಸಂರಚನೆಯಲ್ಲಿ, ದೈಹಿಕ ಸಂರಚನೆ ಅಂದ ಕೂಡಲೇ ನೀವು ತಿಳ್ಕೊಬೇಕು ಯಾವ್ಯಾವುದು, ತೂಕ, ಗಾತ್ರ, ಬಣ್ಣ, ಆಕಾರ. ಹೌದಲ್ಲ. ನೋಡ್ರಿ, ದೈಹಿಕ ಸಂರಚನೆ ಅಂದ ಕೂಡಲೇ ಗೊತ್ತಾಗಬೇಕು, ತೂಕ, ಗಾತ್ರ, ಬಣ್ಣ, ಆಕಾರ. ಉಂಟಾಗುವ ಹೆಚ್ಚಳವನ್ನು ಏನಂತೇಳಿ ಕರಿತೀವಿ, ಬೆಳವಣಿಗೆ ಅಂತೇಳಿ ಕರಿತೀವಿ. ಹೌದಲ್ಲ. ಬೆಳವಣಿಗೆ ಅಂದ್ರೆ ಗೊತ್ತಾಯ್ತು. ನೋಡೋಣ, ವಿಕಾಸ ಅಂದ್ರೆ ಏನಪ್ಪ. ಸರ ವಿಕಾಸ ಅಂದ್ರೆ ಏನ್ರಿ ಇದು, ಇದೊಂದು ಸ್ವಲ್ಪ ಯಾಕೆ ಡಿಫ್ರೆನ್ಸ್ ಕಾಣಿಸ್ಲಿಕ್ಕತ್ತದ. ಏನು ವಿಕಾಸ ಅಂದ್ರೆ ಭಾಳ ಸಿಂಪಲ್ ಅದು. ಭಾಳ ಸಿಂಪಲ್ ಅನ್ನೋಕ್ಕೇನು ಡೆಫಿನಿಷನ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಡೆಫಿನಿಷನ್ ನೋಡಿದ್ರೆ ಏನಾಗ್ತದೆ ಗೊತ್ತಾಗ್ತದೆ. ಡೆಫಿನಿಷನ್ ನೋಡೋಮೀಗ. ವ್ಯಕ್ತಿಯೊಬ್ಬನ ಸಾಮರ್ಥ್ಯಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು
ವಿಕಾಸ, ಅಭಿವೃದ್ಧಿ, ವೃದ್ಧಿ ಅಂಥೇಳಿ ಕರಿತೀವಿ. ಮೂರು ಒಂದೇ. ವಿಕಾಸ ಅಂದರೂ ಒಂದೇ ನೋಡ್ರಿ, ವಿಕಾಸ ಅಂದರೂ ಒಂದೇ, ಅಭಿವೃದ್ಧಿ ಅಂದರೂ ಒಂದೇ, ವೃದ್ಧಿ ಅಂದ್ರೂ ಏನಾಗ್ತದೆ ಒಂದೇ ಅಂತೇಳಿ ಗುರುತಿಸ್ತೀವಿ. ವ್ಯಕ್ತಿಯೊಬ್ಬನ ಸಾಮರ್ಥ್ಯಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ವಿಕಾಸ, ಅಭಿವೃದ್ಧಿ, ವೃದ್ಧಿ ಅಂತೇಳಿ ಏನು ಮಾಡ್ತೀವಿ ಗುರುತಿಸ್ತೀವಿ. ಹಾಗಾದ್ರೆ ವ್ಯಕ್ತಿಯಲ್ಲಿರುವಂತಹ ಸಾಮರ್ಥ್ಯಗಳು ಯಾವ್ಯಾವು ನೋಡ್ರಿ. ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರ್ಬೇಕು, ನಿಮ್ಮ ಸಾಮರ್ಥ್ಯ ನಿಮಗೆ ಗೊತ್ತಿರ್ಬೇಕು, ಹೌದಾ? ನಾ ಎಷ್ಟು ಸಾಮರ್ಥ್ಯ ಉಳ್ಳವಿದ್ದೀನಿ? ಫಾರ್ ಎಕ್ಸಾಂಪಲ್, ವಿಕಾಸಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಕಾಮಿಡಿನೂ ಇರಲಿ ನಡ್ಬರ್ಕ. ಫಾರ್ ಎಕ್ಸಾಂಪಲ್, ನಿಮ್ಮ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ ಮೊದಲೇ ನಾವು ಕುಲ್ಕರ್ಣರಿದ್ದೀವಿ, ಹೊಟ್ಟೆ ತುಂಬ ಊಟ ಮಾಡೋ ಮಂದಿ, ಅದಕ್ಕೆ ಹೇಳಕ್ಕಿತ್ತಿನ ನಿಮ್ಮ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ ನೋಡಮ್ಮ. ನಿಮ್ಮ ಸಾಮರ್ಥ್ಯಗಳು ನಿಮಗೆ ಗೊತ್ತದ ಅಂತ ತಿಳ್ಕೊಂಡಿನಿ, ಹೌದಾ? ನಿಮ್ಮ ಸಾಮರ್ಥ್ಯಗಳಪ್ಪ ಅಂದ್ರೆ ನಿಮ್ಮ ಮಾತನಾಡುವಂಥ ಭಾಷೆಯಲ್ಲಿ ಆಗಿರ್ಬೋದು, ನಿಮ್ಮ ಆಲೋಚನೆ ಆಗಿರ್ಬೋದು, ನಿಮ್ಮ ಗ್ರಹಿಕೆ ಆಗಿರ್ಬೋದು, ನಿಮ್ಮ ಬುದ್ಧಿ ಸಾಮರ್ಥ್ಯ ಆಗಿರ್ಬೋದು. ಅಂಥವುಗಳನ್ನು ಏನು ಮಾಡೋದಪ್ಪ ಅಂದ್ರೆ ಬದಲಾವಣೆ ಏನಾಗ್ತದಲ್ಲ, ಆ ಬದಲಾವಣೆಯನ್ನು ನಾವೇನು ಮಾಡ್ತೀವಿ ವಿಕಾಸ, ಅಭಿವೃದ್ಧಿ, ವೃದ್ಧಿ ಅಂತೇಳಿ ಗುರುತಿಸ್ಕೋತೀವಿ. ಹಾಗಾದ್ರೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಆ ಕೆಲವೊಂದಿಷ್ಟು ಅಂದ್ರೆ ಭಾಷೆಯನ್ನು ಆಡ್ತದೆ. ಆ ಭಾಷೆ ಆಡಬೇಕಾಗಿತ್ತುಪ್ಪ ಅಂದ್ರೆ ಅದಕ್ಕೆ ಬರುವಂತಹ ಶಬ್ದಗಳು ಎಷ್ಟದಾವು ಹೌದ್ರೆ? ಈಗ ಇಲ್ಲೊಂದು ಮಗು ಅದ, ಈ ಮಗುವಿಗೆ ಭಾಷೆಯಲ್ಲಿ ಹೆಚ್ಚಳಪ್ಪ ಅಂದ್ರೆ ಈ ಮಗುವಿನ ಬಾಯಿಯಿಂದ ಬರುವಂಥ ಶಬ್ದಗಳ ಸಂಖ್ಯೆ ಎಷ್ಟದ? ಎಷ್ಟು ಬರ್ಬೋದು? ಅಪ್ಪ ಅವ್ವ 1-2 ಅಕ್ಷರ ಬರ್ಬೋದ? ಸಂಬಂಧಗಳ ಹೆಸರು ಕಾಕ, ಮುತ್ಯ, ಆಮೇಲೆ ಹಿಂದಗಡೆ ಇದ್ರೆ ಆಯಿ, ಬೇರೆ ಬೇರೆ ಆಗಿರುವಂಥ ಶಬ್ದಗಳಾಗಿರ್ಬೋದು, ಅವು ಒಂದು 12 ಬರ್ಬೋದಾ? ಬರ್ತಾ ಬರ್ತಾ ಏನಾಗ್ತದೆ, ಅವನ ವಯಸ್ಸಿಗೆ ಅನುಗುಣವಾಗಿ ಶಬ್ದಗಳೇನಾಗ್ತಾವೆ ಹೆಚ್ಚಿಗೆ ಹಾಕೋತ ಹೋಗ್ತಾವೆ, ಹೌದಾ? ನಾವು ಮೊದಲು ಕೆಲವು ಶಬ್ದಗಳನ್ನು ಕಲ್ತಿದ್ವಿ. ಈಗ ಬರ್ಬರ್ತ ಏನಾಗ್ಲಿಕ್ಕತ್ತದಪ್ಪ ಅಂದ್ರೆ ಈ ರೀತಿಯಾಗಿರುವಂಥ ವಿವರಣೆ ಮಾಡುವಂಥ ಒಂದು ಶಬ್ದ ಸಾಮರ್ಥ್ಯ ಏನಾದಪ್ಪ ಅಂದ್ರೆ ಬೆಳಿಲಿಕ್ಕತ್ತದಲ್ಲ. ಶಿಕ್ಷಕರಾದವರಿಗೆ ಈ ಭಾಷೆ ಏನಬೇಕು ಅಂದ್ರೆ ಬೇಕೇ ಬೇಕು. ಅದಕ್ಕೆ ಹೇಳ್ತೀವಲ್ಲ ಒಂದು ಮಾತದ, ಶಿಕ್ಷಕನಾಗವನಿಗೆ 2 ಬಹಳ ಮುಖ್ಯವಾಗಿರುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರಲೇಬೇಕವ. ಒಂದು ಕಂಠ, ಒಂದು ಸೊಂಟ. ಸರ ಇದೇನು ಮಾತಾಡಕತ್ತೀರಿ? ಹೌದ್ರಿ, ಭಾಷೆಯಲ್ಲಿ ಬೇಕಂದ್ರೆ ಕಂಠ ಬೇಕು ಅಂದ್ರೆ ನಮ್ಮ ಧ್ವನಿ ಏನಾಗಬೇಕು, ಜಗ್ಗೆ ಬರ್ಬೇಕು. ಈಗ ನಾ ಸಾವಕಾಶ ಹೇಳಿಕತ್ತೀನಿ, ಅದೇ 100-150 ಮಂದಿ ನಮ್ಮ ಮುಂದೆ ಸೇರಿಸಿದ್ರಪ್ಪ ಅಂದ್ರೆ ನಮ್ಮ ಧ್ವನಿ ಏನಾಗ್ತದೆ ಆಟೋಮೆಟಿಕ್ ಜಗ್ಗೆ ಬರುವಂಥದ್ದು, ಹೌದಾ? ಹಂಗೆ ಭಾಷೆಯಲ್ಲಿನ ಹೆಚ್ಚಳ ಬೇಕು, ಭಾಷೆಯಲ್ಲಿನ ಸಾಮರ್ಥ್ಯ ಬೇಕು ಅಂತ. ಆ ಮಗುವಿನ ಭಾಷೆಯಲ್ಲಿ ಏನಾಗ್ತದೆ ಸಾಮರ್ಥ್ಯ ಹೆಚ್ಚಳವನ್ನು ಕಾಣ್ತೀವಲ್ಲ ಅದು. ಸರ ಯಾಕ್ರಿ ಶಿಕ್ಷಕನಾದ ನಿಮಗೆ ಭಯವಿಲ್ಲದೆ ಮಾತನಾಡುವಂತಹ ಸಾಮರ್ಥ್ಯ ಇರಬೇಕು. ನಡಗಬಾರ್ದು. ಸ್ಟೇಜ್ ಮೇಲೆ ಹೋದ ಕೂಡಲೇ ಗಡ 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 ನಡಗ ಚಾಲು ಆಗ್ತದೆ. ಅದೇನಾಗ್ತದೆ, ವಿಕಸನ ಕಡಿಮೆ ಅದ ಅಂದಂಗೆ. ವಿಕಸನ ಕಡಿಮೆ ಅಂತೇಳಲ್ಲ, ಆ ಒಂದು ಪರಿಸ್ಥಿತಿಯನ್ನು ನೀವೇನು ಮಾಡಿರೋದಿಲ್ಲ, ಎದುರಿಸಿರುವುದಿಲ್ಲ ಅಂಥೇಳಿ. ಅಂಥ ಪರಿಸ್ಥಿತಿಯನ್ನು ಎದುರಿಸ್ಬೇಕು. ಇನ್ನು ಹೇಳ್ದನ ಸೊಂಟ ಗಟ್ಟಿರ್ಬೇಕು ರೀ. ಯಾಕಪ್ಪ ಅಂದ್ರೆ ನಿಂದಿರ್ಬೇಕು ನಾವು. ದಿನ ರೆಗ್ಯುಲರ್ 3 ಕ್ಲಾಸ್ ಗಟ್ಟಲೆ ಮಾಡೋದಿರ್ತದೆ, ಹೌದಾ? ನೀವು ನಾಳೆ ಎಲ್ಲರೇ ಸೆಲೆಕ್ಷನ್ ಆದ್ರಿಪ್ಪ ಅಂದ್ರೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಅವಾಗಿರ್ಬೋದು, 6, 7, 8 ಈ 3 ತರಗತಿಗಳು ಕಂಟಿನ್ಯೂಸ್ ಆಗಿ ಕ್ಲಾಸ್ ಬಂದುವಪ್ಪ ಅಂದ್ರೆ ಕೂತು ಪಾಠ ಮಾಡಿದ್ರಿ ಅಂದ್ರೆ ಉಳಿದಂಥ 50 ವಿದ್ಯಾರ್ಥಿಗಳು ಏನು ಅದಾವು ಹಿಂದೆ ಮಲ್ಕೊಂಡಿರ್ತಾರೆ ಅವರು. ನೀವು ಕುರ್ಚಿ ಮೇಲೆ ಕೂತು ಪಾಠ ಮಾಡ್ಲಿಕ್ಕತ್ರಿ ಅಂದ್ರೆ ಮೊದಲಿನ 3 ಡೆಸ್ಕ್ ಅಟ್ಟೆ ಕಾಣ್ತಾವೆ. ಹಿಂದೆ ಅದಾವಲ್ಲ, ಹಿಂದಿರುವಂಥ ಡೆಸ್ಕ್ಗಳು ಕಾಣಬೇಕಾಗಿತ್ತಪ್ಪ ಅಂದ್ರೆ ನೀವು ನಿಂದಿರುವಂಥ ಸಾಮರ್ಥ್ಯ ಇರ್ಬೇಕು. ಅದಕ್ಕೆ ಹೇಳೋದು ಕಂಠ ಮತ್ತು ಸೊಂಟ 2 ಏನಿರಬೇಕು, ಗಟ್ಟಿ ಇರಬೇಕು ಅಂತ. ಅದಕ್ಕೆ ಭಾಷೆಯಲ್ಲಿನ ಹೆಚ್ಚಳ ಬೇಕಾಗಿರ್ತದೆ ನಮಗೆ.
ಇನ್ನು ಆಲೋಚನಾ ಸಾಮರ್ಥ್ಯ ಅಂತೇಳಿ ಕರಿತೀವಿ. ಸೊ ಆಲೋಚನಾ ಸಾಮರ್ಥ್ಯ ಏನಿರಬೇಕು, ಹೆಚ್ಚಿಗಿರಬೇಕು ಅಂತ. ನಾವು ಯೋಚನೆ ಮಾಡುವಂಥ ಸಾಮರ್ಥ್ಯ ಏನಿರಬೇಕು, ನಾವು ಆಲೋಚನೆ ಮಾಡುವಂಥ ಸಾಮರ್ಥ್ಯ ಏನಿರಬೇಕು, ಹೆಚ್ಚಿಗಿರಬೇಕು. ಮುಂದೆ ಏನಾಗ್ತದೆ ಅನ್ನೋದನ್ನು ನಾವೇನು ಮಾಡಬೇಕು, ಈಗಲೇ ಗ್ರಹಿಸಬೇಕು ಅನ್ನುವಂಥದ್ದು. ಅದು ವಿಕಸನ. ಹೌದಾ? ಸರ ಈ ಸತ್ತು ನಾವು ಒಂದು ಗಂಗಾಳ ಊಟ ಮಾಡ್ತೀನಿ ರೀ, ಮುಂದೆ ಏನೂ ಆಗೋದಿಲ್ಲ ರೀ ಅಂದ್ರೆ ಮುಂದೆ ಏನು ಅದರಿಂದ ಪ್ರಾಬ್ಲಮ್ ಆಗ್ತದೆ ಅನ್ನೋದು ತಿಳ್ಕೊಬೇಕಲ್ಲ, ಅದು ವಿಕಸನ ಅಂತೇಳಿ ಕರೆದೇವು ನಾವು. ಸುಮ್ಮನೆ ಹೇಳಕತ್ತೀನಿ ರೀ, ಸುಮ್ಮನೆ ಹೇಳಿಕತ್ತೀನಲ್ಲ, ನಿಜಾನೇ ಅದು ಆಲೋಚನಾ ಸಾಮರ್ಥ್ಯ ಅಂದ್ರೆ. ಫಾರ್ ಎಕ್ಸಾಂಪಲ್, ಒಬ್ಬ ವಿದ್ಯಾರ್ಥಿ ಇದ್ನಪ್ಪ ಅಂದ್ರೆ ಆ ವಿದ್ಯಾರ್ಥಿ ಯಾವ ರೀತಿಯಾಗಿರುವಂಥ ವಿಕಸನದಲ್ಲಿ ಬರುವಂತಹ ಇನ್ನೊಂದು ಅಂಶ, ಇನ್ನೊಂದು ಎಕ್ಸಾಂಪಲ್ ಏನಂತೇಳಿ ಗುರುತಿಸ್ತೀವಿ, ಚಿಂತನೆ ಅಂತೇಳಿ. ವ್ಯಕ್ತಿಗೆ ಏನಿರಬೇಕು, ಚಿಂತನೆ ಇರಬೇಕು, ಯೋಚನೆ ಮಾಡುವಂಥ ಸಾಮರ್ಥ್ಯ ಏನಿರಬೇಕು ಆತನಲ್ಲಿರಬೇಕು. ಸಂಬಂಧ ಗ್ರಹಿಕೆ ನೋಡ್ರಿ, ಸಂಬಂಧ ಗ್ರಹಿಕೆನೂ ಏನದ ವಿಕಸನದಲ್ಲಿ ಒಂದಾಗಿದೆ ಅಂತೇಳಿ. ಹೌದಾ? ಸಂಬಂಧ ಗ್ರಹಿಕೆ ಅಂದರೆ ಫಾರ್ ಎಕ್ಸಾಂಪಲ್ ಈ ಮಗು ಅದನ ಅಂತ ಇಟ್ಕೊಳ್ಳೋಣ. ಈ ಮಗು ಏನು ಮಾಡ್ತಾನೆ, ತನ್ನ ತಂದೆ ಮತ್ತು ತಾಯಿಗಳನ್ನು ಮಾತ್ರ ಗುರುತಿಸ್ತಾನೆ ಹೊರತು ಬೇರೆ ಯಾರನ್ನ ಗುರುತಿಸದೇ ಇದ್ರೆ, ಅವನ ಸಂಬಂಧಿಕರನ್ನು ಗುರುತಿಸದೇ ಇದ್ರೆ ಅಲ್ಲೇನಾಗ್ತದೆ, ಅವನ ವಿಕಸನ ಕುಂಠಿತ ಆಗ್ತದೆ ಅಂತೇಳಿ. ಆದರೆ ಈ ಮಗು ಕೇವಲ ಎರಡು ಶಬ್ದಗಳನ್ನು ಮಾತಾಡ್ತಿರ್ತಾನೆ, ಉಳಿದ ಎಲ್ಲ ಶಬ್ದಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ನೆನಪಾರಿದ್ನಪ್ಪ ಅಂದ್ರೆ ಅಲ್ಲಿನೂ ಸಹ ವಿಕಸನದ ತೊಂದರೆ ಅದ ಅಂತೇಳಿ. ಹಾಗಾದರೆ ನಾವೇನು ಮಾಡಬೇಕು, ಸಂಬಂಧದ ಗ್ರಹಿಕೆ ಅಂತೇಳಿ. ಸಂಬಂಧದ ಗ್ರಹಿಕೆ ಅಂದರೆ ಅದು ಶಬ್ದಗಳ ನಡುವೆ ಆಗಿರ್ಬೋದು. ನೋಡ್ರಿ, ಶಬ್ದಗಳ ನಡುವೆ ಆಗಿರ್ಬೋದು, ಪದಗಳ ನಡುವೆ ಆಗಿರ್ಬೋದು, ವಾಕ್ಯಗಳ ನಡುವೆ ಆಗಿರ್ಬೋದು, ಅಥವಾ ಸಂಬಂಧಿಕರ ನಡುವೆ ಆಗಿರ್ಬೋದು. ಅಂತಹ ಸಂಬಂಧ ಗ್ರಹಿಕೆಯನ್ನು ಸದ್ಯಕ್ಕೂ ನಾವೇನು ಮಾಡ್ತೀವಿ, ಕಾಣ್ತೀವಿ ಸ್ನೇಹಿತರೆ. ಇನ್ನು ಸಾಮಾಜೀಕರಣ, ಮಗು ಒಂಟಿತನದಿಂದ ಇತ್ತುವಪ್ಪ ಅಂದ್ರೆ ಆತನ ಹತ್ರ ಸಾಮಾಜೀಕರಣ ಬೆಳೆಯುವುದಿಲ್ಲ, ವಿಕಾಸ ಆಗುವುದಿಲ್ಲ ಅಂತೇಳಿ. ನೋಡ್ರಿ, ನೀವು ಒಬ್ಬರೇ ಒಂದೇ ಕೋಲಿ ಒಳಗೆ ಕೂತ್ರಿಯಪ್ಪ ಅಂದ್ರೆ ಹೊರಗಿನ ಜ್ಞಾನ ಏನಾಗೋದಿಲ್ಲ, ನಿಮಗೆ ಸಿಗೋದಿಲ್ಲ. ಬಾಹ್ಯ ಪ್ರಪಂಚದ ಜ್ಞಾನ ಸಿಗಬೇಕಾಗಿತ್ತು ಅಪ್ಪ ಅಂದ್ರೆ ನಾವೆಲ್ಲಿರಬೇಕು, ಸಮಾಜದಲ್ಲಿರಬೇಕು. ಅಂತಹ ಸಮಾಜವನ್ನು ಸಮಾಜೀಕರಣದಲ್ಲಿ ಏನು ಮಾಡಬೇಕು ಅಂದರೆ ಇರಬೇಕು. ಅದಾದ ನಂತರ ನಿರ್ಣಯ ಕೈಗೊಳ್ಳುವಿಕೆ. ಸೊ ಶಿಕ್ಷಕನಾಗದವನಿಗೆ ಏನಿರಬೇಕು, ಇದು ಬೇಕೇ ಬೇಕು ಅಂತೇಳಿ ನಿರ್ಣಯ ಕೈಗೊಳ್ಳುವಿಕೆ ಅಂತೇಳಿ. ನಿರ್ಣಯ ಕೈಗೊಳ್ಳುವಿಕೆ ಅಂದರೆ ಒಂದು ನಿರ್ಣಯವನ್ನು, ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಇನ್ನು ಬೇರೆ ಬೇರೆ ಆಗಿರುವಂತಹ ಸಾಮರ್ಥ್ಯಗಳ ಹೆಚ್ಚಳವಾಗಿದೆಯಲ್ಲ, ಅದನ್ನು ಇನ್ನು ಮುಂದುಗಡೆ ನಾವು ನೋಡ್ತಾ ಇದ್ದೀವಿ. ಎರಡನೇ ಡೆಫಿನೇಷನಲ್ಲಿ ನಾವು ಅದೇ ಅರ್ಥವನ್ನು ಹೊಳ್ಳಿ ಪುನರುಚ್ಚಾರಣೆ ಮಾಡ್ತೀವಿ ಹೊರತು ಆಂತರಿಕವಾಗಿ, ನೋಡ್ರಿ, ಮನುಷ್ಯನ ಆಂತರಿಕವಾಗಿ ನಿರಂತರ ವೃದ್ಧಿಯಾಗುತ್ತಲೇ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೈಯುವುದಾಗಿದೆ. ಇಲ್ಲಿ ಹೇಳ್ತಾರೆ ನಿರಂತರವಾಗಿ, ಆಂತರಿಕವಾಗಿ ಅಪ್ಪ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಆಗಿರ್ಬೋದು, ನಮ್ಮ ಯೋಚನಾ ಶಕ್ತಿಯಲ್ಲಿ ಆಗಿರ್ಬೋದು, ಅವುಗಳಲ್ಲಿ ಆಂತರಿಕವಾಗಿ ನಮ್ಮ ದೇಹದ ಒಳಗೆ, ನಮ್ಮ ಮೆದುಳಿನ ಒಳಗೆ ನಿರಂತರ ಅಭಿವೃದ್ಧಿ ಆಗುತ್ತಲೇ ಇರ್ತದಲ್ಲ, ಆ ನಿರಂತರ ಅಭಿವೃದ್ಧಿಯಲ್ಲಿ ಆಗುವಂಥದ್ದು. ಅದ್ರ ಜೊತೆಗೆ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೈಬೇಕದು. ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೈಬೇಕಾಗಿತ್ತುಪ್ಪ ಅಂದ್ರೆ ವಿಕಸನ ಅನ್ನುವಂಥದ್ದೇನಿಲ್ಲ, ಸೀಮಿತವಾಗಿರುವಂಥದ್ದಲ್ಲ ಅದು. ಸರ, ನಾ ಶಾಲಿ ಕಲ್ತೀನಿ ರೀ, ನಾ ಶಿಕ್ಷಣ ಪಡೆದೀನಿ, ಆದರೆ ನನ್ನ ಹತ್ರ ವಿಕಸನ ಆಗಿಲ್ಲ, ನನ್ನ ಹತ್ರ ಸಾಮರ್ಥ್ಯ ಇಲ್ಲ. ಯಾವುದು ಸರ್ವಾಂಗೀಣ ಅಭಿವೃದ್ಧಿದು, ನಿರಂತರ ವೃದ್ಧಿ ಆಗೋದು ಅದಲ್ಲ, ಆ ಸಾಮರ್ಥ್ಯ ಇಲ್ಲ ಅಂಥೇಳಂದ್ರೆ ಅದು ಅಲ್ಲ. ಅವ ಶಿಕ್ಷಣ ಪಡೀಲಿ, ಶಿಕ್ಷಣ ಪಡಿದೇ ಇರಲಿ, ಆತನ ಹತ್ರ ಏನಿರ್ತದೆ, ವಿಕಸನ ಆಗೇ ಆಗ್ತದೆ ಅಂಥೇಳಿ. ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ, ಪರಿಸ್ಥಿತಿಗೆ ಅನುಗುಣವಾಗಿ ಏನಾಗ್ತದೆ, ನಮ್ಮಲ್ಲಿ ಬದಲಾವಣೆ ಆಗ್ತದಲ್ಲ, ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದಲ್ಲ, ಅದುವೇ ವಿಕಸನ ಅಂಥೇಳಿ. ಫಾರ್ ಎಕ್ಸಾಂಪಲ್ ಹೇಳ್ತೀವಿ, ಬಿಲ್ ಗೇಟ್ಸ್ ಅವ್ರನ್ನ ನೆನಪು ನೋಡ್ಕೊಳ್ಳೋಣ. ಸೊ ಬಿಲ್ ಗೇಟ್ಸ್ ಹೇಳ್ತಾನೆ, ಬಿಲ್ ಗೇಟ್ಸ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತದ, ಜಗತ್ತಿನ ಅತ್ಯಂತ ಶ್ರೀಮಂತರಲ್ಲಿ ಈತನೂ ಒಬ್ಬ. ಆತ ಯಾವುದೇ ರೀತಿಯಾಗಿರುವಂಥ ಪದವಿಯನ್ನು ಪಡೆದಿರಲ್ಲ. ಹೌದಾ? ಅವನಲ್ಲಿ ವಿಕಸನ ಕಡಿಮೆ ಇತ್ತನ್ರಿ? ಇಲ್ಲ, ಅವನಲ್ಲಿ ವಿಕಸನ ಆಗ್ತದೆ. ಅವನಲ್ಲಿ ಸಾಮರ್ಥ್ಯ ಏನಾಯಿತು, ಬೆಳವಣಿಗೆ ಆಯಿತು. ಆಂತರಿಕವಾಗಿ ಆತ ಏನು ಮಾಡ್ದ, ಬೆಳವಣಿಗೆಯನ್ನು ಹೊಂದಿದ, ನಿರಂತರ ಅಭಿವೃದ್ಧಿಯನ್ನು ಕಾಣ್ತಾನೆ. ಅಂದರೆ ನಿರಂತರವಾಗಿ ಏನು ಮಾಡ್ತಾನೆ, ಆತ ಪರಿಶ್ರಮ ಪಡ್ತಾನೆ. ಅದರ ಫಲವೇ ಏನಾಗ್ತದೆ, ಸರ್ವಾಂಗೀಣ ಅಭಿವೃದ್ಧಿಯನ್ನು, ಅಂದರೆ ಇಡೀ ಒಂದು ಆತ ಏನಾಗ್ತದೆ, ಜೀವನದುದ್ದಕ್ಕೂ ಅಭಿವೃದ್ಧಿಯನ್ನು ಕಾಣ್ತಾನಲ್ಲ, ಅದನ್ನು ಏನಂತೀವಿ, ವಿಕಸನ ಅಂತೇಳಿ ಕರಿತೀವಿ ಅಂತೇಳಿ ನಾವು ಗುರುತಿಸ್ಕೊಂಡಿವಿ. ಇನ್ನು ಮೂರನೇದಾಗಿ ನೋಡ್ತೀವಿ,
ವ್ಯಕ್ತಿಯ ಆಂತರಿಕ ಅಂಶಗಳಾದ ನೋಡ್ರಿ, ವ್ಯಕ್ತಿಯ ಆಂತರಿಕ ಅಂಶಗಳಾಗಿರುವಂಥದ್ದು ಅಂದರೆ ಯಾವುವು ಅಂದ್ರೆ ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ, ನೈತಿಕ ಕ್ಷೇತ್ರಗಳಲ್ಲಿ ಉಂಟಾಗುವ ಗುಣಾತ್ಮಕ ಬದಲಾವಣೆ ವಿಕಸನ ಆಗಿದೆ ಅಂತೇಳಿ ಗುರುತಿಸ್ತೀವಿ. ನೋಡ್ರಿ, ವ್ಯಕ್ತಿಯ ಆಂತರಿಕ ಅಂಶಗಳಾಗಿರುವಂಥದ್ದು ನಮ್ಮ ಮನಸ್ಸಿನಲ್ಲಿರುವಂಥದ್ದು ಮಾನಸಿಕವಾಗಿ ಇತ್ತಪ್ಪ ಅಂದ್ರೆ, ಮಾನಸಿಕವಾಗಿ ಸದೃಢ ಇದ್ನಪ್ಪ ಅಂದ್ರೆ ಆತ ಏನಾಗ್ತದೆ, ವಿಕಸನವನ್ನು ಹೊಂದಿದಾನ ಅಂತ ತಿಳ್ಕೊತೀವಿ. ಭಾವನಾತ್ಮಕವಾಗಿ ಅಂದ್ರೆ ಭಾವನೆಗಳಿಗೆ ಅನುಗುಣವಾಗಿ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಏನಾಯ್ತು ಮಾಡಬೇಕು, ಆತ ಅರ್ಥ ಮಾಡಿಕೊಳ್ಳಬೇಕು ಅಂತೇಳಿ. ಹೌದಾ? ಸಾಮಾಜಿಕವಾಗಿ ಸಮಾಜದಲ್ಲಿ ಇದ್ದಪ್ಪ ಅಂದ್ರೆ ಆತ ವ್ಯಕ್ತಿ ಅನಿಸ್ಕೋತಾನೆ. ಅದಕ್ಕೆ ಅರಿಸ್ಟಾಟಲ್ ಹೇಳ್ತಾನೆ, ಸಮಾಜದಲ್ಲಿ ಇದ್ರೆ ಮಾತ್ರ ವ್ಯಕ್ತಿ ಹೊರತು ಅಥವಾ ಸಮಾಜವನ್ನು ಬಿಟ್ಟು ಹೋದ್ನಪ್ಪ ಅಂದ್ರೆ ಆತ ಏನು ಕಾಡು ಪ್ರಾಣಿಗೆ ಸಮ ಅಂತೇಳಿ. ಹಾಗೆ ನಾವೇನು ಮಾಡಬೇಕು, ವ್ಯಕ್ತಿಯ ವಿಕಸನ ಆಗಬೇಕಾಗಿತ್ತು ಅಂದರೆ ಸಮಾಜದಲ್ಲಿ ಇರಬೇಕು ಅಂತೇಳಿ. ಸಮಾಜದ ಬಗ್ಗೆ ಆಗಿರ್ಬೋದು, ಆಧ್ಯಾತ್ಮಿಕ ವಿಷಯಗಳಾಗಿರ್ಬೋದು. ನೋಡ್ರಿ, ಆಧ್ಯಾತ್ಮಿಕವಾಗಿ ಅಪ್ಪ ಅಂದ್ರೆ ದೇವರ ಬಗ್ಗೆ ಅಥವಾ ಬೇರೆ ಬೇರೆ ಆಗಿರುವಂತಹ ಒಂದಿಷ್ಟು ಮಾಹಿತಿಗಳ ಬಗ್ಗೆ ಅಂತಹ ಆಧ್ಯಾತ್ಮಿಕವಾಗಿಯೂ ಸದಕ್ಕೂ ಏನಾಗಿರಬೇಕು, ಆತ ಬದಲಾವಣೆಯನ್ನು ಹೊಂದಿದ್ದು ಅಪ್ಪ ಅಂದ್ರೆ ಬದಲಾವಣೆಯನ್ನು ಹೊಂದಿದ್ದ ಅಂದ್ರೆ ಅದನ್ನು ನಾವೇನು ಮಾಡ್ತೀವಿ, ವಿಕಸನ ಅಂತೇಳಿ ಕರಿತೀವಿ. ಅದಾದಮೇಲೆ ನೈತಿಕ ಕ್ಷೇತ್ರಗಳಲ್ಲಿ ಅಂತೇಳಿ, ನೈತಿಕತೆ ಇತ್ತಂದ್ರೆ ಆತ ಯಾವ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದಬೇಕಾಗಿತ್ತಲ್ಲ ಅಂತಹ ಬೆಳವಣಿಗೆಯನ್ನು ಹೊಂದಿದ್ನಪ್ಪ ಅಂದ್ರೆ ಅದನ್ನು ನಾವೇನು ಮಾಡ್ತೀವಿ, ವಿಕಸನ ಅಂತ. ಹೆಚ್ಚಳಿಕೆ ಆಗ್ಬೇಕು ಅಂದರೆ, ಹೆಚ್ಚಳಿಕೆ ಆಗಬೇಕು ಅಂದ್ರೆ ಈಗ ಪ್ಲಸ್ ಅದ, ಒಂದು ಸಾರಿ ಬದಲಾವಣೆ ಆಗ್ಯದ, ಮತ್ತು ಹೊಳೆ ಆತ ಏನಾಗಬೇಕು, ಮತ್ತೆ ಬದಲಾವಣೆ ಆಗಬೇಕು, ಮತ್ತು ಇನ್ನಷ್ಟು ಹೆಚ್ಚಿನ ಒಂದು ಏನಾಗಬೇಕು, ಬೌದ್ಧಿಕ ಸಾಮರ್ಥ್ಯವನ್ನು ಹೊಂದಬೇಕು. ಮತ್ತು ಹೊಳೆ ಮತ್ತೆ ಎಷ್ಟು ಹೆಚ್ಚಿಗೆ ಆಗಬೇಕು, 3ನೇ ವರ್ಷ 4ನೇ ವರ್ಷ ಮತ್ತೆ ಹೆಚ್ಚಿಗೆ ಆಗ್ಬೇಕು. ಅದನ್ನು ಬಿಟ್ಟು ಫಸ್ಟ್ನೇ ವರ್ಷ ಹೆಚ್ಚಿಗಾಗಿ ಮುಂದೆಲ್ಲ ಮೈನಸ್ ಹಾಕೋತ ಹೊಂಟಂದ್ರೆ ಋಣಾತ್ಮಕವಾಗಿ ಬದಲಾವಣೆ ಹೊಂತಿದ್ನು ಅಂದ್ರೆ ಅದು ಏನು ಅನಿಸ್ಕೊಳ್ಳಲ್ಲ, ಅದು ವಿಕಸನ ಅನಿಸ್ಕೊಳ್ಳಲ್ಲ ಅಂತ ಹೇಳ್ತೀವಿ. ಅಂದ್ರೆ ಆತ ಏನಾಗಬೇಕು, ಗುಣಾತ್ಮಕವಾಗಿ ಬದಲಾವಣೆ ಹೊಂದಬೇಕು ಹೊರತು ಋಣಾತ್ಮಕವಾಗಿ ಅಲ್ಲ. ಧನಾತ್ಮಕವಾಗಿರುವಂಥ ಬದಲಾವಣೆ ಹೊಂದಬೇಕು, ಗುಣಾತ್ಮಕವಾಗಿರುವಂಥ ಬದಲಾವಣೆ ಹೊಂದಬೇಕು. ಅಂದ್ರೆ ಗುಣಿಸ್ಬೇಕಾತ, ವರ್ಷದಿಂದ ವರ್ಷಕ್ಕೆ ಏನಾಗಬೇಕಾತ ಬೆಳವಣಿಗೆಯನ್ನು ಹೊಂದಬೇಕು. ಅವನ ಬೌದ್ಧಿಕ ಶಕ್ತಿಯಲ್ಲಿ ಬೆಳವಣಿಗೆ ಹೊಂದಬೇಕು ಹೊರತು ಆ ವರ್ಷದಿಂದ ವರ್ಷಕ್ಕೆ ಬೌದ್ಧಿಕ ಶಕ್ತಿಯನ್ನು ಕುಂಠಿತಗೊಳ್ತಿತ್ತು ಅಂದ್ರೆ ಅದು ವಿಕಸನ ಅನಿಸ್ಕೊಳ್ಳಲ್ಲ ಅಂತೇಳಿ ನಾವು ಗುರುತಿಸ್ಕೋತೀವಿ ಸ್ನೇಹಿತರೆ. ಇನ್ನು ಮುಂದೆ ನೋಡೋಣ, ಬೆಳವಣಿಗೆ ಹಾಗೂ ವಿಕಸನಕ್ಕೆ ಸಂಬಂಧಪಟ್ಟಿರುವಂತಹ ವ್ಯತ್ಯಾಸಗಳನ್ನು ನೋಡ್ತೀವಿ ಇವತ್ತು. ಆ ಬೆಳವಣಿಗೆ ಮತ್ತು ವಿಕಸನಕ್ಕೆ ಸಂಬಂಧಪಟ್ಟಿರುವಂತಹ ವ್ಯತ್ಯಾಸಗಳನ್ನು ನೋಡಬೇಕಾಗಿತ್ತುಪ್ಪ ಅಂದ್ರೆ ಮೊದಲನೇ ವ್ಯತ್ಯಾಸ ಈ ರೀತಿಯಾಗಿ ಹೇಳ್ತೀವಿ, ಬೆಳವಣಿಗೆಯಲ್ಲಿ ಹೇಳ್ತೀವಿ. ಬೆಳವಣಿಗೆ ಅನ್ನುವಂಥದ್ದು ಏನದ, ಮಗುವಿನ ಭೌತಿಕ ಗಾತ್ರ, ತೂಕ, ಎತ್ತರ ಅಂಶಗಳಿಗೆ ಸಂಬಂಧಿಸಿದ ಪರಿಮಾಣಾತ್ಮಕತೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಹೌದಲ್ಲ? ನೋಡ್ರಿ, ಮಗುವಿನ ಭೌತಿಕ ಗಾತ್ರ, ಮಗು ಇದ್ನಂದ್ರೆ ಎಷ್ಟು ಕಿಲೋ ಅದನ, ಎಷ್ಟು ತೂಕ ಅದ, ಎಷ್ಟು ಪೌಂಡ್ನಾಗ ಅದನ, ಎಷ್ಟು ವಜನಿ ಅದನ ಅನ್ನೋದು, ಅವನ ಎತ್ತರ, ಅವ 5 ಫೂಟ್ ಅದನೋ, 3 ಫೂಟ್ ಅದನೋ, 4 ಫೂಟ್ ಅದನೋ, 8 ಫೂಟ್ ಅದನೋ ಅನ್ನುವಂಥದ್ದು ಅಂಶಗಳಿಗೆ ಸಂಬಂಧಿಸಿದ ಪರಿಮಾಣಾತ್ಮಕವಾಗಿರುವಂಥದ್ದು. ಪರಿಮಾಣಾತ್ಮಕವಾಗಿ ಅಪ್ಪ ಅಂದ್ರೆ ಅಳತೆ ಮಾಡಲ್ಪಡುವಂಥದ್ದು. ಅಳತೆ ಮಾಡಲ್ಪಡುವಂತಹ ವ್ಯಕ್ತಿತ್ವವನ್ನು ಹೊಂದಿದ್ನಂದ್ರೆ ಅದನ್ನೇನಂತೇಳಿ ಗುರುತಿಸ್ತೀವಿ, ಬೆಳವಣಿಗೆ ಅಂತೇಳಿ ಗುರುತಿಸ್ತೀವಿ. ಗುಣಾತ್ಮಕ ಬದಲಾವಣೆಯಾಗಿದೆ ಅಂದ್ರೆ ಹೇಳಿದಲ್ಲ, ಮಾನಸಿಕವಾಗಿರಾಗಿರ್ಬೋದು, ಭಾವನಾತ್ಮಕವಾಗಿರಾಗಿರ್ಬೋದು, ಆಧ್ಯಾತ್ಮಿಕ, ನೈತಿಕ, ಸಾಮಾಜಿಕ ವಿಷಯಗಳಲ್ಲಿ ಏನಾಗಬೇಕು, ಆತ ಬದಲಾವಣೆಯನ್ನು ಹೊಂದಿದ್ರೆ ಅದು ವಿಕಸನ ಆಗ್ತದೆ. ನಮ್ಮ ದೇಹದ ಗಾತ್ರಕ್ಕೆ ಸಂಬಂಧಪಟ್ಟಿತ್ತು ಅಂದ್ರೆ ಅದೇನಾಗ್ತದೆ, ಬೆಳವಣಿಗೆ ಆಗ್ತದೆ ಅಂಥೇಳಿ. ಇನ್ನು ಮುಂದೆ ನೋಡ್ತೀವಿ ಗೆಳೆಯರೆ, ಒಂದು ಹೇಳ್ತೀವಿ, ಬೆಳವಣಿಗೆ ಅನ್ನುವಂಥದ್ದು ಏನದ ವಿಕಸನದ ಒಂದು ಭಾಗ ಆಗಿದೆ ಅಂತೇಳಿ. ಬೆಳವಣಿಗೆ ಅನ್ನುವಂಥದ್ದು ಏನೈತಿ, ವಿಕಸನದ ಒಂದು ಭಾಗ ಆಗಿದೆ. ಹೌದಲ್ಲ? ಬೆಳವಣಿಗೆ ಅನ್ನುವಂಥದ್ದು ವಿಕಸನದ ಒಂದು ಭಾಗ. ತಾಯಿಯ ಗರ್ಭದಿಂದ ಚಾಲು ಆಗ್ತದೆ, ತಾಯಿಯ ಗರ್ಭದಲ್ಲಿ ಭ್ರೂಣ ಆಗಿರ್ತದೆ, ಆ ಭ್ರೂಣ ಅಲ್ಲಿಂದ ವಿಕಸನ ಚಾಲು ಆಯಿತು. ಹೌದಾ? ವಿಕಸನ ಹಾಕೋತ ಏನಾಗ್ತದೆ, ಬೆಳವಣಿಗೆಯನ್ನು ಹೊಂದುತ್ತಾನೆ. ಬೆಳವಣಿಗೆ ಹೊಂದ್ತಾನಂದ್ರೆ ಆತನಿಗೆ ತಲೆ ಬರ್ತದೆ, ಕೈ ಕಾಲುಗಳು ಬರ್ತಾವೆ, ಇವೇನದವು ಬೆಳವಣಿಗೆಗೆ ಸಂಬಂಧಪಟ್ಟದ್ದು. ಆದರೆ ವಿಕಸನ ಹೊಂದಬೇಕಾಗಿತ್ತು ಅಂದ್ರೆ ಒಂದು ಭ್ರೂಣ ಇರ್ತದಲ್ಲ, ಆ ಭ್ರೂಣ ಅನ್ನುವಂಥದ್ದು ಏನಾಗ್ತದೆ, ಬೆಳವಣಿಗೆ ಹೊಂದುತ್ತದಲ್ಲ, ಅದನ್ನು ನಾವು ಬೆಳವಣಿಗೆ ಅಂತೇಳಿ ಕರಿತೀವಿ. ಅದಕ್ಕೆ ವಿಕಸನದ ಒಂದು ಭಾಗ ಏನದ ಬೆಳವಣಿಗೆ ಆಗಿದೆ ಅಂತೇಳಿ ಗುರುತಿಸ್ತೀವಿ. ಆದರೆ
ಎರಡನೇದಾಗಿ ಇಲ್ಲಿ ನೋಡ್ತೀವಿ ವಿಕಸನದ ಕಡೆ ನೋಡಬೇಕಾಗಿತ್ತು ಅಂದರೆ ವಿಕಸನವು ಸಮಗ್ರ ಬೆಳವಣಿಗೆಯ ಒಂದು ರೂಪ ಅಂತೇಳಿ. ವಿಕಸನ ಅನ್ನುವಂಥದ್ದು ಏನದ ಪೂರ್ತಿಯಾಗಿರುವಂತಹ ಬೆಳವಣಿಗೆಯ ಒಂದು ರೂಪ ಅಂತೇಳಿ ಗುರುತಿಸ್ಕೋತೀವಿ. ಪೂರ್ತಿಯಾಗಿರುವಂಥ ಬೆಳವಣಿಗೆ ಅಂದರೆ ಆತ ತನ್ನ ಜೀವನದಲ್ಲಿ ಏನೇನು ಸಾಧನೆಯನ್ನು ಮಾಡಿದ್ದಾನೆ ಅನ್ನುವಂಥದ್ದನ್ನು, ಆತ ತನ್ನ ಜೀವನದಲ್ಲಿ ಯಾವ ರೀತಿಯಾಗಿರುವಂಥ ಬದಲಾವಣೆಯನ್ನು ಕಂಡಿದ್ದಾನೆ ಅನ್ನುವಂಥದ್ದನ್ನು ನಾವೇನು ಮಾಡ್ಬೋದು, ಪೂರ್ತಿಯಾಗಿರುವಂಥ ಒಂದು ರೂಪ ಅಂತೇಳಿ ನಾವು ತಿಳ್ಕೊತೀವಿ. ನೋಡ್ರಿ, ಇನ್ನು ಬೆಳವಣಿಗೆಯ ವ್ಯಾಪ್ತಿ ಅನ್ನುವಂಥದ್ದು ಏನದಲ್ಲ ಅದು ಕಡಿಮೆ ಅದ, ವಿಕಸನದ ವ್ಯಾಪ್ತಿ ಅನ್ನುವಂಥದ್ದು ಏನದಲ್ಲ ಬಹಳಷ್ಟದ ಅಂತೇಳಿ. ಸರಿ ಇದೆ ಹೆಂಗ್ರಿ? ಬೆಳವಣಿಗೆಯ ವ್ಯಾಪ್ತಿ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಬೆಳವಣಿಗೆಯ ವ್ಯಾಪ್ತಿ ಕಡಿಮೆ ಅದ ಅಂತೇಳಿ ಅಂದ ಕೂಡಲೇ ಈಗ ಒಬ್ಬ ಅಂಗವೈಕಲ್ಯ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಅದಾ, ಈಗ ಅಂಗವೈಕಲ್ಯ ವ್ಯಕ್ತಿ ಇರ್ತಾನೆ, ಅವನ ಹತ್ರ ಸಾಮರ್ಥ್ಯ ಇರ್ಬೋದಲ್ಲ, ಆತನ ಹತ್ರ ಏನಿರ್ಬೋದಪ್ಪ ಅಂದ್ರೆ ನಾನು ಸಾಧಿಸುವಂತಹ ಛಲ ಇರ್ಬೋದಲ್ಲ, ಆತನ ಹತ್ರ ಬೌದ್ಧಿಕ ಶಕ್ತಿ ಇರ್ಬೋದಲ್ಲ, ಆದರೆ ಆತನಿಗೇನಾಗಲ್ಲ ಬೆಳವಣಿಗೆ ಇರುವುದಿಲ್ಲ ಅಂತೇಳಿ. ಫಾರ್ ಎಕ್ಸಾಂಪಲ್ ಸ್ಟಿಫನ್ ಫ್ಲೆಮಿಂಗ್, ವಿಜ್ಞಾನಿ ಹೌದಾ, ವಿಜ್ಞಾನಿ ಏನಾದನ, ಸ್ಟಿಫನ್ ಅನ್ನುವಂಥ ವಿಜ್ಞಾನಿ ಏನಾದನಪ್ಪ ಅಂದ್ರೆ ವೀಲ್ ಚೇರ್ ಒಳಗೆ ಕೂತ್ಕೊಂಡು ಇಡೀ ಪ್ರಪಂಚವನ್ನು ತನ್ನತ್ತ ಸೆಳೆದಿರುವಂಥದ್ದು. ಆತನಿಗೆ ಬೆಳವಣಿಗೆ ಕಡಿಮೆ ಆಗಿತ್ತು, ಆದರೆ ವಿಕಸನ ಏನಾಗಿತ್ತು ಅಂದ್ರೆ ಅವನಲ್ಲಿ ಹೆಚ್ಚಿಗಿತ್ತು ಅಂತ. ಹಾಗಾದರೆ ಬೆಳವಣಿಗೆಯ ವ್ಯಾಪ್ತಿ ಏನಿರ್ತದೆ ಕಡಿಮೆ ಇರ್ತದೆ, ವಿಕಸನದ ವ್ಯಾಪ್ತಿ ಏನಿರ್ತದೆ ಬಹಳಷ್ಟದ. ಹೌದಾ, ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾಗಿತ್ತಪ್ಪ ಅಂದ್ರೆ ಗಿಡ್ಡದಾಗಿರುವಂತಹ ವ್ಯಕ್ತಿ ಭಾಳಷ್ಟು ಉನ್ನತ ಮಟ್ಟವಾಗಿರುವಂಥ ಒಂದು ಸಾಧನೆಗಳನ್ನು ಏನು ಮಾಡ್ಬೋದು ಅಂತ ಅಂಥದ್ದು. ಇನ್ನು ನಾಲ್ಕನೇದಾಗಿ ನೋಡ್ತೀವಿ, ನೋಡ್ರಿ ಒಂದು ಸ್ವಲ್ಪ ಇಲ್ಲಿ ಏನಾಗ್ತದೆ ಹಿಂದೆ ಮುಂದಾಗ್ಯದ. ನೋಡ್ರಿ, ಬೆಳವಣಿಗೆ ಅನ್ನುವಂಥದ್ದು ಏನದಲ್ಲ, ಬೆಳವಣಿಗೆಯು ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ ನಡೆಯುತ್ತದೆ. ಬೆಳವಣಿಗೆ ನಿರ್ದಿಷ್ಟ ಅವಧಿಯವರೆಗೆ ಏನಾಗ್ತದೆ ಮಾತ್ರ ನಡೀತದೆ. ಅಂದರೆ ಸಾಮಾನ್ಯವಾಗಿ ಮಗು ಹುಟ್ಟಿದ ಒಂದು ವರ್ಷದಿಂದ ಆತನ ಬೆಳವಣಿಗೆ ಪ್ರಾರಂಭ ಆಗಿ ಎಲ್ಲಿ ತನಕ ನಡೀತದೆ ಅಂದರೆ 21 ವರ್ಷದಿಂದ 22 ವರ್ಷದವರೆಗೆ ಏನೋ ಮಾಡ್ಬೋದಪ್ಪ ಅಂದರೆ ಆತ ಬೆಳವಣಿಗೆಯನ್ನು ಹೊಂದ್ಬೋದು. ಆತ ದಪ್ಪ ಆಗ್ಬೋದು, ಗಿಡ್ಡಾಗಿರ್ಬೋದು, ಎತ್ತರವಾಗಿರ್ಬೋದು, ಅಥವಾ ಏನಾಗ್ಬೋದಪ್ಪ ಅಂದ್ರೆ ಹೈಟ್ನಾಗಿರ್ಬೋದು, ಬೇರೆ ಬೇರೆ ಆಗಿರುವಂಥ ಏನಾಗ್ತದೆ ಬೆಳವಣಿಗೆಯನ್ನು ಹೊಂತಾನೆ, ಅದನ್ನು ನಿರ್ದಿಷ್ಟವಾಗಿರ್ತದೆ ಅಂಥೇಳಿ. ಹೌದಾ, ಅದೇನಾಗ್ತದೆ ಒಂದು ನಿರ್ದಿಷ್ಟ ಅವಧಿಯವರೆಗೆ ಮಾತ್ರ ಏನಾಗ್ತದೆ ಬೆಳವಣಿಗೆ ನಡೀತದೆ ಸ್ನೇಹಿತರೆ. ಆ ಬೆಳವಣಿಗೆ ನಿರ್ದಿಷ್ಟ ಅವಧಿಯವರೆಗೆ ಅದ ಅಂತ ಹೇಳ್ತೀವಿ. ಆದರೆ ವಿಕಸನ ಅನ್ನುವಂಥದ್ದು ಹೆಂಗದ ಅಂದ್ರೆ ತಾಯಿಯ ಗರ್ಭದಿಂದ ಪ್ರಾರಂಭವಾಗಿ ಚಟ್ಟದವರೆಗೂ ನಡೆಯುತ್ತದೆ. ಏನ್ರಿ ಇದು? ನೋಡ್ರಿ, ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಬೆಳವಣಿಗೆ ಅನ್ನುವಂಥದ್ದು ಏನೈತಲ್ಲ ಇದು ನಿರ್ದಿಷ್ಟವಾಗಿರುವಂಥದ್ದು, ಆದರೆ ವಿಕಸನ ಅನ್ನುವಂಥದ್ದು ಏನೈತಿ ತಾಯಿಯ ಗರ್ಭದಿಂದ ಪ್ರಾರಂಭವಾಗಿ ಚಟ್ಟದವರೆಗೂ ನಡೆಯುವುದು. ಇದು ನಿರ್ದಿಷ್ಟ. ನಾವು ಹೇಳೋದು ವಯಸ್ಸಿನ ಆಧಾರದ ಮೇಲೆ ಬೆಳವಣಿಗೆಯನ್ನು ಗುರುತಿಸ್ತೀವಿ, ಆದರೆ ಇದು ಹೆಂಗೆ ಗುರುತಿಸೋದ್ರಿ ಸರ್? ತಾಯಿಯ ಗರ್ಭದಿಂದ ವಿಕಸನ ಚಾಲು ಆಯ್ತಪ್ಪ ಅಂದ್ರೆ ಚಟ್ಟದವರೆಗೆ ನಡೀತದೆ ಅಂದ್ರೆ ನಾವು ಏನೇನು ಅನುಭವಗಳನ್ನು ಪಡ್ಕೋತೀವಲ್ಲ ಅದು ವಿಕಸನ. ಫಾರ್ ಎಕ್ಸಾಂಪಲ್ ಒಂದು ಮಗುವನ್ನು ಒಂದು ದೀಪದ ಹತ್ತಿರ ನಿಂದ್ರಿಸ್ರಿ, ಚಿಮಣಿಯ ದೀಪ ಇರ್ತದಲ್ಲ ಆ ಚಿಮಣಿ ದೀಪದ ಬಳಿ ನಿಂದ್ರಿಸ್ರಿ. ಸಣ್ಣ ಮಗು ಇರ್ತದೆ, ಚಿಮಣಿ ದೀಪದ ಹತ್ರ ಒಯ್ದು ನಿಂದ್ರಿಸ್ತೀರಿ. ಚಿಮಣಿ ದೀಪದ ಹತ್ರ ನಿಂದ್ರಿಸಿದ್ರಿ ಅಂದ್ರೆ ಆ ಮಗು ಏನು ಮಾಡ್ತದೆ, ಆ ದೀಪಕ್ಕೆ ಆಕರ್ಷಣೆಯಾಗಿ ಮುಟ್ಲಿಕ್ಕೆ ಪ್ರಯತ್ನ ಪಡ್ತದೆ. ಹೌದಾ, ಮುಟ್ಲಿಕ್ಕೆ ಪ್ರಯತ್ನ ಪಡ್ತವಪ್ಪ ಅಂದ್ರೆ ಏನಾಗ್ತದೆ, ಆ ಮಗು ಅದನ್ನು ಮುಟ್ಬೇಕು. ನೀವೆಲ್ಲ ಬೇಡ ಅಂತೀರಿ, ಯಾಕಂದ್ರೆ ನಿಮಗೆ ಗೊತ್ತದ ದೀಪ ಅನ್ನುವಂಥದ್ದು ಏನದ, ಬೆಂಕಿ ಅನ್ನುವಂಥದ್ದು ಏನದ ಸುಡ್ತದ ಅಂತೇಳಿ. ಸುಡ್ತದ ಅನ್ನೋದು ನಿಮಗೆ ಗೊತ್ತದ, ಆದ್ರೆ ಅದಕ್ಕೆ ಗೊತ್ತಿರ್ಬೇಕಲ್ಲ. ಅದರಲ್ಲಿ ಬೌದ್ಧಿಕ ಶಕ್ತಿ ಅದಾನ ಅಷ್ಟು ಇಲ್ಲ, ಅದರಲ್ಲಿ ತಾರ್ಕಿಕ ಶಕ್ತಿ ಅದಾನ ಮಗುವಿನ ಬಳಿ ಇಲ್ಲ. ಅಂದ್ರೆ ಮುಂದೆ 2-3 ವರ್ಷ ಬೆಳವಣಿಗೆ ಆಗಿರ್ತದೆ, ಆದರೆ ಯೋಚನಾ ಶಕ್ತಿ
ಮುಂದೆ ತಾರ್ಕಿಕ ಶಕ್ತಿ ಬೌದ್ಧಿಕ ಶಕ್ತಿ ಏನಿರ್ತದೆ ಕಡಿಮೆ ಇರ್ತದಲ್ಲ ಅಂಥ ಮಗುವಿಗೆ ದೀಪ ಮುಟ್ಟಿಸ್ಲಿಕ್ಕೆ ಬಿಡ್ರಿ. ಒಂದು ಸಾರಿ ಕೈ ಸುಟ್ಕೊಳ್ತು ಅಂದ್ರೆ, ಒಂದು ಸಾರಿ ಆ ಕೈ ಸುಟ್ಟುತ್ತುವಪ್ಪ ಅಂದ್ರೆ ಹೊಳಿ ಆ ಮಗುವಿನ ಹತ್ರ ವಿಕಸನ ಚಾಲು ಆಗ್ತದೆ. ಹೌದಲ್ಲ, ವಿಕಸನ ಚಾಲು ಆಗ್ತದೆ. ಏನಂತ, ದೀಪ ಮುಟ್ಟಿದ್ರೆ ಕೈ ಸುಡ್ತದ್ರಿ. ಅದುವೇ ತಾರ್ಕಿಕ ಶಕ್ತಿ ಅಂತೇಳಿ ಗುರುತಿಸ್ಕೊತೀವಿ. ಅದು ಏನದ, ತಾರ್ಕಿಕ ಶಕ್ತಿ ಅದು. ತರ್ಕ ಮಾಡ್ತದೆ, ಅದು ಮುಂದೆ ಆಲೋಚನೆ ಮಾಡ್ತದೆ. ಎಲ್ಲರೇ ದೀಪ ನೋಡಿದ ಕೂಡಲೇ ಹೋಯ್ ಮುಟ್ಟು ಅಂದ್ರೆ ಯಪ್ಪ ಸುಡ್ತದ ಅದು ಅಂತದ್ದು. ಎಲ್ಲಿ ಮುಟ್ಟು ಅಂದ ಕೂಡಲೇ ಸುಡ್ತೈತೋ ನೀನು, ಅದು ಮಾನ್ಯ ಸುಡ್ಸ್ಕೊಂಡಿನಿ, ನಾ ಕೈ ಸುಡ್ಕೊಂಡಿನಿ ಅಂತ. ಅದು ತಾರ್ಕಿಕ ಶಕ್ತಿ, ಬೌದ್ಧಿಕ ಶಕ್ತಿ, ಮಾನಸಿಕ ಶಕ್ತಿ ಅಂತೇಳಿ ನಾವು ಗುರುತಿಸ್ತೀವಿ. ಅದುವೇ ವಿಕಸನ. ಅದಕ್ಕೆ ಹೇಳ್ತೀವಿ, ಅದು ಎಲ್ಲಿಂದ ಚಾಲು ಆಗ್ತದೆ ವಿಕಸನ? ತಾಯಿಯ ಗರ್ಭದಿಂದ ಚಾಲು ಆಗ್ತದೆ. ಅದಕ್ಕೆ ತಾಯಿ ಗರ್ಭಾವ್ಯವಸ್ಥೆಯಲ್ಲಿ ಇರಬೇಕಾಗಿತ್ತು ಅಂದ್ರೆ ರಾಮಾಯಣ ಮಹಾಭಾರತ ದೊಡ್ಡ ದೊಡ್ಡ ಚಲೋ ಚಲೋ ಕಥೆಗಳನ್ನು ಓದಲಿಕ್ಕೆ ಯಾಕೆ ಕೊಡ್ತಾರಪ್ಪ ಅಂದ್ರೆ ಇದಕ್ಕೆ. ಅಂದ್ರೆ ತಾಯಿಯ ಗರ್ಭದಿಂದ ಏನಾಗ್ತದೆ, ಅದು ಬೌದ್ಧಿಕ ಶಕ್ತಿಯನ್ನು ಬೆಳೆಸ್ಕೊಳ್ಳಿ ಅನ್ನುವಂಥ ಹಿರಿಯರ ಆಸೆ. ಆದ್ರೆ ನಾವು ಇವಾಗ ಏನು ಮಾಡಕತ್ತೀವಿ, ಟಿ ವಿ ಮುಂದೆ ಕೊಡಕತ್ತೀವಿ. ಅದಕ್ಕೆ ನಮ್ಮ ಮಕ್ಕಳು ಪಬ್ಜಿ ಗಂಟು ಬಿದ್ದಾರೆ. ಅದಕ್ಕೆ ನಮ್ಮ ಹುಡುಗರು ಏನು ಮಾಡಕತ್ತಾರ ಅಂದ್ರೆ ಪಬ್ಜಿ ಗಂಟು ಬಿದ್ದರು, ಪಬ್ಜಿಗೆ. ಅದಕ್ಕೆ ಚಲೋ ಚಲೋ ರಾಮಾಯಣ ಮಹಾಭಾರತ ಭಗವದ್ಗೀತೆ ಪುಸ್ತಕಗಳನ್ನು ತಾಯಿ ಮಗು ಗರ್ಭದಲ್ಲಿರುವಾಗಲೇ ಕೊಟ್ಟಿದ್ದೇವಪ್ಪ ಅಂದ್ರೆ ಒಳ್ಳೆಯ ಸಂಸ್ಕೃತಿ ಬೆಳೀತಿತ್ತು. ಈಗ ನಾವೇನು ಮಾಡಕತ್ತೀವಿ, ಬರೀ ಡುಶುಮ್ 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 ಅನ್ನುವಂಥದ್ದು. ಅದಕ್ಕೆ ಹೇಳ್ತೀವಿ ಅದು ವಿಕಸನ ಅಂತೇಳಿ ಗುರುತಿಸ್ಕೋತೀವಿ. ಅಂದ್ರೆ ಆತ ತಾರ್ಕಿಕವಾಗಿರುವಂಥ ಯೋಚನೆಯನ್ನು ಮಾಡ್ತಾನಲ್ಲ, ಅದು ಎಲ್ಲಿಯವರೆಗೆ ನಡೀತದೆ, ಅದು ಚಟ್ಟ ದಿನಕ್ಕೂ ಪ್ರತಿಯೊಂದು ಕ್ಷಣಕ್ಕೂ ಆತನ ಬಳಿ ಏನು ಬರ್ತದೆ, ಯೋಚನಾ ಶಕ್ತಿ ಬರ್ತದೆ, ಆಲೋಚನಾ ಶಕ್ತಿ ಬರ್ತದೆ ಅಂತೇಳಿ ನಾವು ಗುರುತಿಸ್ಕೊಂಡ್ವಿ. ಹಾಗಾದ್ರೆ ಮುಂದೆ ನೋಡ್ತೀವಿ ಸ್ನೇಹಿತರೆ, ಇಲ್ಲಿ ಒಂದು ಸ್ವಲ್ಪ ಏನಾಗ್ಯದ, ಬರೆಯುವಂಥ ಸಮಯದೊಳಗೆ ಹಿಂದೆ ಮುಂದಾಗ್ಯದ. ನೋಟ್ಸ್ ಬರೆಯುವಂಥ ಸಮಯದೊಳಗೆ ಒಂದು ಸ್ವಲ್ಪ ಹಿಂದೆ ಮುಂದಾಗ್ಯದ. ಇದು ಇಲ್ಲಿ ಬರಬೇಕು, ಇದು ಇಲ್ಲಿ ಬರಬೇಕು. ನೋಡ್ರಿ, 5ನೇದ್ದು ಇಲ್ಲಿ ಬರಬೇಕು, 6ನೇದ್ದು ಇಲ್ಲಿಗೆ ಹೋಗ್ಬೇಕು. ಅದನ್ನು ಅನುಸರಿಸ್ಕೊಂಡು ನಾವೇನು ಮಾಡೋಣ, ಓದೋಣ. ಒಂದು ಹೇಳ್ತೀವಿ, ಬೆಳವಣಿಗೆಯನ್ನು ಸರಳವಾಗಿ ಮಾಪನ ಮಾಡ್ಬೋದು. ಹೆಂಗೆ ರೀ ಸರ, ಇದು ಬೆಳವಣಿಗೆಯನ್ನು ಸರಳವಾಗಿ ಏನು ಮಾಡ್ಬೋದು, ಮಾಪನ ಮಾಡ್ಬೋದು. ಹೌದಾ? ಒಬ್ಬ ವ್ಯಕ್ತಿ ಇದ್ದ ಅಂದ್ರೆ ಆ ವ್ಯಕ್ತಿಯ ಆಕಾರವನ್ನು ನೋಡಿ ಏನು ಮಾಡ್ಬೋದು, ಆತನ ಬೆಳವಣಿಗೆಯನ್ನು ಗುರುತಿಸ್ಕೋತೀವಿ. ಹೆಂಗ್ರಿ, ಈಗ ಫಾರ್ ಎಕ್ಸಾಂಪಲ್ ನಾ ಇದ್ದೀನಿ, ಯಾವುದೋ ಒಬ್ಬ ವ್ಯಕ್ತಿ ಅದಾನ ಅಂತ ಇಟ್ಕೊ, ನಾನೇ ಬೇಡ್ರೆ ಯಾರೋ ಒಬ್ಬ ವ್ಯಕ್ತಿ ಅದಾನ ಅಂತ ಇಟ್ಕೊಳ್ಳೋಣ. ಆ ವ್ಯಕ್ತಿಯಲ್ಲಿ ಆಗುವಂತಹ ಬದಲಾವಣೆಗಳು ಸರಳವಾಗಿ ಮಾಪನ ಮಾಡ್ತೀವಿ. ಹೆಂಗೆ, ಆತ ಎಷ್ಟು ಎತ್ತರದನ, ಎಷ್ಟು ದಪ್ಪದನ, ಎಷ್ಟು ಸಾಮರ್ಥ್ಯವನ್ನು ಹೊಂದಿದನ, ಕೈಯ ಒಂದದೋ, ಕಾಲು ಒಂದದೋ, ಕುಂಟದನೋ, ಅಂಗವಿಕಲದನೋ ಅನ್ನುವಂಥದ್ದನ್ನು ಏನು ಮಾಡ್ಬೋದು, ಬೆಳವಣಿಗೆಯನ್ನು ಹೊಂದೋದಕ್ಕೆ ಸಾಧ್ಯ ಅದಲ್ಲ ಅದು. ಅವನ ಬಣ್ಣ ಹೆಂಗದ ಅನ್ನುವಂಥದ್ದನ್ನು ಏನು ಮಾಡ್ಬೋದು ಅಂದ್ರೆ ಸಾಮಾನ್ಯವಾಗಿ ನಾವು ಗುರುತಿಸ್ಕೋಬೋದು. ಅದನ್ನು ಮಾಪನ ಮಾಡಲಿಕ್ಕೆ ಸಾಧ್ಯ ಅದ. ರಾತ್ರಿ ಆಗ್ಯದ, ನಿದ್ದೆ ಬರೀಕತ್ತದ. ಇವತ್ತು ಮುಂಜಾನೆ ಕ್ಲಾಸ್ ಮಾಡೋದಲ್ಲ, ಅದಕ್ಕೆ ಈಗ ಮಾಡ್ಲಿಕ್ಕತ್ತೇನ್ರಿ. ನೋಡ್ರಿ, ಬೆಳವಣಿಗೆ ಏನೈತಿ, ಸರಳವಾಗಿ ಅಧ್ಯಯನ ಅಂಗಗಳನ್ನು ನೋಡ್ಕೊಂಡು ಏನು ಮಾಡ್ಬೋದು, ಅದನ್ನು ನಿರ್ದಿಷ್ಟವಾಗಿ ಸುಲಭವಾಗಿ ಮಾಪನ ಮಾಡ್ಬೋದು. ಆದರೆ ವಿಕಸನ ಅನ್ನುವಂಥದ್ದು ಏನದಲ್ಲ, ಆ ವಿಕಸನ ಅಷ್ಟು ಸುಲಭವಾಗಿ ಮಾಪನ ಮಾಡಲು ಸಾಧ್ಯವಿಲ್ಲ ಅಂಥೇಳಿ ನಾವು ಗುರುತಿಸ್ಕೋತೀವಿ ಸ್ನೇಹಿತರೆ. ಈಗ ಈ ವಿಕಸನಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಂಪಲ್ ಕೊಡಬೇಕಾಗಿತ್ತು. ಈ ಮಾಪನವನ್ನು ಯಾಕೆ ನಾವು ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಗುರುತಿಸ್ಕೋತೀವಿ ಅಂದ್ರೆ, ಬೆಳವಣಿಗೆಯನ್ನು ನಾವು ಹೈಸ್ಕೂಲ್ನಾಗಿದ್ದಾಗ ನೋಡ್ತಿರ್ತೀವಿ. ಹೌದಾ? ಆ ಪ್ರೌಢಶಾಲೆಯಲ್ಲಿದ್ದಾಗ ನೋಡ್ತೀವಿ, ವ್ಯಕ್ತಿ ಗಿಡ್ಡದನ ಬುಡ್ಡದನ ಅಂತ ತಿಳ್ಕೊಂಡಿವಿ. ಅವಾಗೇನಿರ್ತಾನೆ, ಈ ವ್ಯಕ್ತಿ ದಡ್ಡ ಇರ್ತಾನೆ. ಆತನ ಹತ್ರ ಬೌದ್ಧಿಕ ಸಾಮರ್ಥ್ಯ ಅನ್ನುವಂಥದ್ದೇನದ ಕಡಿಮೆ ಅದ. ಆಗ ಆತನನ್ನು ನಾವೇನು ಗುರುತಿಸ್ತೀವಿ, ಭಾಳ ಗಿಡ್ಡದಂತೋಲೆ, ಹಿಂದದನವ, ದಡ್ಡದನವ ಅಂತ ಗುರುತಿಸ್ಕೊಂಡ್ಬಿಟ್ಟೆವು. ಆದ್ರೆ ಅದು ವಿಕಸನಕ್ಕೆ ಅಡ್ಡಿ ಆಗುವುದಿಲ್ಲ. ವಿಕಸನ ಅಳತೆಗೆ ಮಾಪನಕ್ಕೆ ಸಿಗದೇ ಇರುವಂತಹ ವಸ್ತು ಅದ. ಆತ ಮುಂದೆ
ಕೆಲವು ವರ್ಷಗಳಲ್ಲಿ ಆ ಬೌದ್ಧಿಕ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡ್ಕೋಬೋದು. ನೋಡ್ರಿ, ನಾವು ಹೇಳ್ತೀವಿ ಬೌದ್ಧಿಕ ಸಾಮರ್ಥ್ಯವನ್ನು ಅವ ಏನು ಮಾಡ್ಬೋದು, ಹೆಚ್ಚಿಗೆ ಮಾಡ್ಕೋಬೋದಲ್ಲ. ಈ SSLC ಒಳಗೆ ದಡ್ಡ ಇದ್ದಂಥವ PUCಗೆ ಬಂದ ಕೂಡಲೇ ಶಾಣೆ ಆಗ್ಬೋದು. BAಕ್ಕೆ ಬಂದ ಕೂಡಲೇ ಆತ ಇನ್ನೂ ಎಷ್ಟು ಏನಾಗ್ಬೋದು, ಶಾಣೆ ಆಗ್ಬೋದು. ಓದಿನ ಕಡೆ ಆತನಿಗೆ ಗಮನ ಹರಿಸ್ಬೋದು. ಆತನ ತಾರ್ಕಿಕ ಶಕ್ತಿ ಇಲ್ಲಿ ಹೆಚ್ಚಿಗಾಗ್ಬೋದು. ಆತನ ಬೌದ್ಧಿಕ ಶಕ್ತಿ ಇಲ್ಲಿ ಹೆಚ್ಚಿಗಾಗ್ಬೋದು. ಆತನ ಮಾನಸಿಕ ಶಕ್ತಿ ಏನಾಗ್ತದೆ, ಇಲ್ಲಿ ಹೆಚ್ಚಿಗಾಗ್ತದೆ. ಆತ ಕಷ್ಟಗಳನ್ನು ಅನುಭವಿಸಿ ಇಲ್ಪ ನಾ ಇನ್ನೂ ಇಷ್ಟೇನಾದರೂ ಸಾಧನೆ ಮಾಡಬೇಕು ಅಂತೇಳಿ ಅನಿಸಿದ್ನಂದ್ರೆ ಅಲ್ಲಿ ವಿಕಸನ ಉಂಟಾಗ್ತದೆ ಅಂತೇಳಿ. ಅದಕ್ಕೆ ವಿಕಸನವನ್ನು ಸುಲಭವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಮಾಪನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಬಿಲ್ ಗೇಟ್ಸ್ ಕೆಂಪ್ ಅದನ, ಬೆಳ್ಳಗದನ, ಇದು ಅದನ ಅಂತೇಳಿ ಎಲ್ಲ ಹೇಳ್ದೆವು. ಆತ ಓದೇ ಇಲ್ರಿ ಸರ ಅಂದ್ರೆ ಆತನಲ್ಲಿ ವಿಕಸನ ಕಡಿಮೆ ಅದನ್ರಿ, ವಿಕಸನ ಹೆಚ್ಚಿಗದ. ಅದಕ್ಕೆ ಆತ ಹೇಳ್ತಾನೆ ನೋಡ್ರಿ, ಆತನ ಮಾತುಗಳು ಎಷ್ಟು ಸತ್ಯ ಅದಾವಪ್ಪ ಅಂದ್ರೆ ಬಹಳಷ್ಟು ಸತ್ಯಗಳದಾವ. ಆತ ಒಂದು ಕಡೆ ತನ್ನ ಪುಸ್ತಕದಲ್ಲಿ ಎಲ್ಲೋ ಬರ್ಕೋತಾನಂತ, ಐ ಆಮ್ ನಾಟ್ ಎ ಗ್ರ್ಯಾಜುಯೇಟ್. ನೋಡ್ರಿ, ಐ ಆಮ್ ನಾಟ್ ಎ ಯೂನಿವರ್ಸಿಟಿ ಗ್ರ್ಯಾಜುಯೇಟ್. I am not a university graduate, but all university graduates is my employed ಅಂತೇಳಿ. ಹೌದಲ್ಲ? ನೋಡ್ರಿ, ಆತ ಹೇಳ್ದ. ಆತ ಏನು ಹೇಳ್ತಾನಪ್ಪ ಅಂದ್ರೆ ಒಂದು ನುಡಿ ಹೇಳ್ತಾನೆ, ಅದುವೇ ಐ ಆಮ್ ನಾಟ್ ಎ ಗ್ರ್ಯಾಜುಯೇಟ್, ಐ ಆಮ್ ನಾಟ್ ಎ ಯೂನಿವರ್ಸಿಟಿ ಗ್ರ್ಯಾಜುಯೇಟ್, ಬಟ್ ಆಲ್ ಯೂನಿವರ್ಸಿಟಿ ಗ್ರ್ಯಾಜುಯೇಟ್ಸ್ ಇಸ್ ಮೈ ಎಂಪ್ಲಾಯ್ಡ್ ಅನ್ನುವಂಥ ಒಂದು ಶಬ್ದವನ್ನು ಆತ ನೋಡ್ದ. ಅದುವೇ ವಿಕಸನ ಅಂತೇಳಿ ಗುರುತಿಸ್ಕೊಂಡಿವಿ. ಅಂದ್ರೆ ಆತ ಬರ್ಬರ್ತಾ ಏನಾಗ್ತದೆ, ವ್ಯಕ್ತಿಯಲ್ಲಿ ಮಾನಸಿಕವಾಗಿ ಬೌದ್ಧಿಕವಾಗಿ ಏನಾಗ್ತಾನೆ, ಆತ ಹೆಚ್ಚಿಗೆ ಆಗ್ತಾನೆ. ಅದು ವಿಕಸನ. ಇನ್ನು ನೆಕ್ಸ್ಟ್ ನೋಡ್ತೀವಿ, ಇಂದ್ರಿಯಗಳಿಗೆ ಗೋಚರಿಸುವುದು. ಇಂದ್ರಿಯಗಳು ಅಪ್ಪ ಅಂದ್ರೆ ಕಣ್ಣು, ಕಿವಿ, ಆಮೇಲೆ ಮೂಗು, ಬಾಯಿ, ಚರ್ಮ. ಈ ಇಂದ್ರಿಯಗಳಿಗೆ ಏನಾಗ್ತದೆ, ಇದು ಗೋಚರಣೆ ಆಗ್ತದೆ ಬೆಳವಣಿಗೆ ಅನ್ನುವಂಥದ್ದು. ಹೌದಾ? ಕಣ್ಣಿಗೆಯಲ್ಲಿ ಆ ವ್ಯಕ್ತಿ ಹೆಂಗದನ, ಆ ಬೇರೆ ಬೇರೆ ಆಗಿರುವಂಥ ಇಂದ್ರಿಯಗಳ ಮುಖಾಂತರವಾಗಿ ಅವುಗಳನ್ನು ಏನು ಮಾಡ್ತೀವಿ, ಗೋಚರಣೆ ಮಾಡ್ತೀವಿ. ಹೌದಾ? ಕಣ್ಣಿಗಳಿಗೆ ಏನಾಗ್ತದೆ, ವ್ಯಕ್ತಿಯನ್ನು ಗುರುತಿಸ್ಕೋತೀವಿ. ಚರ್ಮ ಹೆಂಗದ ನೋಡ್ತೀವಿ. ಹೌದಾ? ಚರ್ಮ ಬಿರುಸದೋ, ಗಟ್ಟದೋ, ಕಪ್ಪಗದೋ ಅನ್ನುವಂಥದ್ದು. ಹೌದಾ? ಬೇರೆ ಬೇರೆ ಆಗಿರುವಂಥ ಅವನ ವಾಸನೆ ಹೆಂಗದ, ಅವನ ಮೂಗು ಹೆಂಗದ, ಇಂದ್ರಿಯಗಳನ್ನು ನಾವೇನು ಮಾಡ್ತೀವಿ, ಗೋಚರಣೆ ಮಾಡ್ಲಿಕ್ಕೆ ಸಾಧ್ಯದ. ಇಂದ್ರಿಯಗಳಿಗೆ ಬೆಳವಣಿಗೆ ಕಂಡು ಬರುತ್ತದೆ. ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ವಿಕಸನ ಅನ್ನುವಂಥದ್ದು ಏನೈತಿ, ಕಣ್ಣಿಗೆ ಕಾಣಿಸುವುದಿಲ್ಲ. ಅದು ಮನುಷ್ಯನ ಅಂತರಾಳದಲ್ಲಿ ಏನಾಗ್ತದೆ, ಉದ್ಭವಿಸ್ತದೆ. ಅದುವೇ ವಿಕಸನ ಅಂತೇಳಿ ನಾವು ಗುರುತಿಸ್ಕೋತೀವಿ ಸ್ನೇಹಿತರೆ. ಇನ್ನು ಬೆಳವಣಿಗೆ ವಿಕಸನವನ್ನು ಉಂಟು ಮಾಡಬಹುದು. ನೋಡ್ರಿ, ಈ ಬೆಳವಣಿಗೆ ಅನ್ನುವಂಥದ್ದು ಏನದಲ್ಲ, ವಿಕಸನವನ್ನು ಉಂಟು ಮಾಡಬಹುದು ಅಂತ. ಈಗ ಇಲ್ಲಿ ಇರುವಂತಹ ವ್ಯಕ್ತಿ ಗಿಡ್ಡ ಇದ್ದ ಅಥವಾ ಬೇರೆ ಆಗಿರುವಂಥ ದಪ್ಪ ಇದ್ನಪ್ಪ ಅಂದ್ರೆ ಆತ ಇನ್ಯಾವುದೋ ತಾರ್ಕಿಕ ವಿಷಯಗಳಲ್ಲಿ ಏನಾಗ್ಬೋದು, ವಿಕಸನ ಆಗಬಹುದು ಅನ್ನುವಂಥದ್ದು. ಆದರೆ ಮಗುವಿನ ವಿಕಸನ ಬೆಳವಣಿಗೆ ಇರದಿದ್ದರೂ ಸಾಧ್ಯವಿದೆ. ನೋಡ್ರಿ, ಇಲ್ಲಿ ಹೇಳ್ತೀವಿ ಮಗುವಿನ ವಿಕಸನ ಅನ್ನುವಂಥದ್ದೇನದ, ಆತ ಬೆಳವಣಿಗೆ ಹೊಂದದಿದ್ದರೂ ಸದಕ್ಕೂ ಏನೈತಿ, ಸಾಧ್ಯ ಅದ. ಆತ ಗಿಡ್ಡರೇ ಇರಲಿ, ಕುಳ್ಳರೇ ಇರಲಿ, ಆಮೇಲೆ ಎತ್ತರರ ಇರಲಿ, ಬೇರೆ ಬೇರೆ ಆಗಿರುವಂಥ ಆಕಾರವನ್ನು ಹೊಂದಿರಲಿ, ಆತ ಏನು ಮಾಡ್ಬೋದು ಅಂದ್ರೆ ವಿಕಸನವನ್ನು ಹೊಂದಬಹುದು. ಈಗಿದ್ದಂತಹ ವ್ಯಕ್ತಿ ಈಗ ನಿಮ್ಮ ಪಾಸ್ಟನ್ನು ತಿಳ್ಕೊರಿ. ನಾವು ಎಷ್ಟೇ ಇದ್ದೆವು ಅಂದ್ರೆ ಹಿಂದೆ ಉಳಿದಿದ್ದೆವು. ಹೌದಾ? ನಾವು ಶಾಲೆಯಲ್ಲಿ ಇರ್ಬೇಕಾದ್ರೆ ಹಿಂದೆ ಉಳಿದಿದ್ದೆವು. ಈಗ ನಾ ಏನು ಮಾಡ್ಲಿಕ್ಕತ್ತೀನಿಪ್ಪ ಅಂದ್ರೆ ಪ್ರಯತ್ನ ಪಟ್ಟು ಇಲ್ಲಿ ತನಕ ಬಂದಿಲ್ಲ. ಅದು ವಿಕಸನ. ನಮಗೂ ಕೆಲವೊಂದು ವಿಷಯಗಳು ತಿಳಿತಿದ್ದಿಲ್ಲ. ಶಾಲೆಯಲ್ಲಿ ಇರ್ಬೇಕಾದ್ರೆ ಕೆಲವೊಂದು ವಿಷಯಗಳು ತಿಳಿತಿದ್ದಿಲ್ಲ. ನಮ್ಮನ್ನು ಏನಂತಿದ್ರಪ್ಪ ಅಂದ್ರೆ ತೆಳ್ಳಗಿದ್ದ, ಭಾಳ ಏನಿದ್ದಪ್ಪ ಒಂದು ಸೊಟ್ಟಿದ್ದ ಅಂತೇಳಿ ಗುರುತಿಸ್ಕೋತೀವಿ. ಆದ್ರೆ ವಿಕಸನ ಹಂಗಿಲ್ಲ. ನೀವು ಹೆಂಗೇ ಇರ್ರಿ, ನಿಮ್ಮ ಬೌದ್ಧಿಕ ಸಾಮರ್ಥ್ಯ, ಮಾನಸಿಕ ಸಾಮರ್ಥ್ಯ ಏನಾಗ್ತದೆ, ಬೆಳವಣಿಗೆ ಆಗ್ತದೆ ಅಂಥೇಳಿ ನಾವು ಗುರುತಿಸ್ಕೋತೀವಿ ಸ್ನೇಹಿತರೆ. ಇಲ್ಲಿಗೆ ನಾ ಏನು ಮಾಡ್ಲಿಕ್ಕತ್ತೀನಿ ಅಂದ್ರೆ ಈ ಒಂದು ಕ್ಲಾಸನ್ನು ಮುಗಿಸ್ತೀನಿ. ಸೊ ಸದ್ಯಕ್ಕೆ ಯಾಕೆ ಈ ಕ್ಲಾಸನ್ನು ಅಷ್ಟು ಬೇಗವಾಗಿ ಮುಗಿಸ್ಲಿಕ್ಕತ್ತೀನಿಪ್ಪ ಅಂದ್ರೆ ಅತಿಯಾಗಿರುವಂಥ ಸಮಯ ಆಗಿದೆ. ಅದಕ್ಕೆ ಕ್ಲಾಸನ್ನು ಮುಗಿಸ್ಲಿಕ್ಕತ್ತೀನಿ. ಮತ್ತು ಕಲಿಕೆಯ ನಡುವೆ ವಿಕಸನ ಮತ್ತು
ಕಲಿಕೆಯ ನಡುವೆ ಸಂಬಂಧ ಅದರ ಜೊತೆಗೆ ವಿಕಸನದ ತತ್ವಗಳು ಅಂತೇಳಿ. ಯಾವುದು? ವಿಕಸನದ ತತ್ವಗಳು. ಹೌದಾ? ಮಕ್ಕಳ ವಿಕಸನದ ತತ್ವಗಳು ಯಾವುದವು? ವಿಕಾಸ ಮತ್ತು ಕಲಿಕೆಯೊಂದಿಗಿನ ಸಹಸಂಬಂಧ ಹೆಂಗದ ಅನ್ನೋದನ್ನು ನಾವೇನು ಮಾಡ್ತೀವಿ, ನಾಳೆಯ ದಿನವನ್ನು ಏನು ಮಾಡೋಣ ನೋಡೋಣ. ಸೊ ಇದ್ರದ್ದು ಲೈಕ್ ಆಗಿತ್ತಪ್ಪ ಅಂದರೆ ಏನು ಮಾಡಿರಿ, ನೀವು ಸಬ್ಸ್ಕ್ರೈಬ್ ಆಗಿರಿ. ಅದ್ರ ಜೊತೆಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿರಿ. ಹಾಗೆ ಈ ಒಂದು ನೋಟ್ಸ್ ಅದಲ್ಲ, ಈ ನೋಟ್ಸನ್ನು ನಾನೇನು ಮಾಡ್ಲಿಕ್ಕತ್ತೀನಪ್ಪ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಹಾಕ್ಲಿಕ್ಕತ್ತೀನಿ. ಆ ಲಿಂಕ್ ಮುಖಾಂತರವಾಗಿ ಸೋದಕ್ಕೆ ಏನು ಮಾಡ್ಬೋದು, ಈ ನೋಟ್ಸನ್ನು ನೀವೇನು ಮಾಡ್ಬೋದು, ತೊಗೋಬೋದು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಎಲ್ಲರಿಗೂ ಶುಭರಾತ್ರಿ.